ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತೀ ನಮಃ. ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತಾಯ ಶ್ರೀ ರಾಮಚಂದ್ರ ಪರಬ್ರಹ್ಮಣೇ ನಮಃ. ಕಳೆದ ಬಾರಿಯ ಪಾಠದ ಕೊನೆಯಲ್ಲಿ ಒಂದು ಹಾಡನ್ನು ಕೇಳಿದ್ದೆವು. ಹಾತೊರೆಯುತ್ತಿದೆ ಜೀವ ರಾಮನ ಸೇರಲು ಎಂಬ ರಾಮಕಥೆಯ ಒಂದು ಗೀತ. ಅದು ಗಜಾನನ ಶರ್ಮ ರಚನೆ ಮಾಡಿರ್ತಕ್ಕಂಥದ್ದು. ಆ ಗೀತವನ್ನು ಹಾಡಿದ ಕ್ರಮ ಕೊಂಚ ವಿಶಿಷ್ಟವಾಗಿರ್ತಕ್ಕಂಥದ್ದು. ಈ ಭಾವಸಂಗೀತ ಪದ್ಧತಿಯಲ್ಲಿ ಆ ಗೀತವನ್ನು ಹಾಡಲಾಗಿದೆ. ಏನದು ಭಾವಸಂಗೀತ ಅಂದರೆ ಭಾವ ಇರುವ ಸಂಗೀತ, ಭಾವವನ್ನು ಅಭಿವ್ಯಕ್ತಪಡಿಸ್ತಕ್ಕಂಥ ಒಂದು ಸಂಗೀತ ಪದ್ಧತಿ ಇದು. ಈ ಭಾವ ಎಂಬುದು ಸಂಗೀತಕ್ಕೆ ಜೀವ. ಅದಿಲ್ಲದಿದ್ದರೆ ಸಂಗೀತವು ಶವ. ಇದು ನಾವು ನೀವು ಹೇಳ್ತಾ ಇರುವಂಥದ್ದಲ್ಲ. ಸಂಗೀತವನ್ನು ಜಗತ್ತಿಗೆ ಕೊಟ್ಟವನು, ಸಂಗೀತ ನಾಟ್ಯ ಇವೆಲ್ಲವನ್ನು ಕೂಡ ಜಗತ್ತಿಗೆ ಕೊಟ್ಟವನು ಭರತಮುನಿ. ಆ ಭರತ ಎಂಬ ಶಬ್ದವೇ ಸಂಗೀತದಲ್ಲಿ ಏನೆಲ್ಲ ಇರಬೇಕು ಎನ್ನುವುದನ್ನು ಸೂಚಿಸುವಂಥದ್ದು. ಭರತ ಎನ್ನುವಾಗ ಭ ಎಂದರೆ ಭಾವ, ರ ಎಂದರೆ ರಾಗ, ತ ಎಂದರೆ ತಾಳ. ಈ ಭಾವ, ರಾಗ, ತಾಳ ಮೂರು ಸೇರಿದರೆ ಸಂಗೀತ. ಕೆಲವು ಬಾರಿ ಏನಾಗ್ತದೆ ಅಂದರೆ ವಿದ್ವತ್ತಿನ ಒಂದು ಹುಚ್ಚಿನಲ್ಲಿ, ಅಂದರೆ ಸಂಗೀತ ಶಾಸ್ತ್ರವನ್ನು ತುಂಬ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ 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 ಬರಬರ್ತಾ ಭಾವದ ಕಡೆ ಗಮನ ಕಡಿಮೆ ಆಗಿ ರಾಗ ತಾಳಗಳ ಮೇಲೆ ಅಲ್ಲಿ ವಿದ್ವತ್ತನ್ನು ಮೆರೆಸ್ತಕ್ಕಂಥ ರೀತಿಯಲ್ಲಿ ನಾವು ಜಗತ್ತಿನಲ್ಲಿ ಮುಂದುವರಿಯುವುದನ್ನು ಕಾಣ್ತೇವೆ. ಭರತ ಎನ್ನುವಾಗ ಭಾವ, ರಾಗ, ತಾಳ ಎನ್ನುವಾಗ ಮೂರು ಇರಬೇಕು. ಭಾವ, ರಾಗ, ತಾಳ ಮೂರು ಇರಬೇಕು. ತ್ಯಾಗರಾಜರು ಹೇಳಿದರು, ಸಂಗೀತ ಜ್ಞಾನಮು ಭಕ್ತಿ ವಿನ ಎಂಬ ಒಂದು ಪದದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಭಕ್ತಿ ಒಂದು ಇಲ್ಲದೆ ಇದ್ರೆ ಸಂಗೀತ ಜ್ಞಾನದಿಂದ ಏನು ಉಪಯೋಗ, ಏನು ಪ್ರಯೋಜನ? ಬಹಳ ದೊಡ್ಡ ಸಂಗೀತದ ವಿದ್ವಾಂಸ, ಏನು ತಾಳದ ಮೇಲೆ ಹಿಡಿತ, ಏನು ರಾಗದ ಜ್ಞಾನ, ಉಪಯೋಗ ಏನೂ ಇಲ್ಲ. ಭಕ್ತಿ ಇದ್ರೆ ಮಾತ್ರ. ಈ ಭಕ್ತಿ ಅನ್ನೋ ಪದಕ್ಕೆ ಇಲ್ಲಿ ಅರ್ಥ ಭಾವ ಎಂಬುದಾಗಿ. ಭಾವ ಇದ್ರೆ ಮಾತ್ರವೇ ಅದಕ್ಕೆ ಸಂಗೀತ ಅನ್ನುವ ಒಂದು ಪರಿಪೂರ್ಣತೆ ಬರ್ತದೆ ಹೊರತು ಅದಿಲ್ಲದಿದ್ರೆ ಅದು ಪರಿಪೂರ್ಣವಲ್ಲ. ಈಗ ಹಾಡುವುದು ಯಾವಾಗ, ಯಾಕೆ ಹಾಡಬೇಕು? ಮೂಲ ತತ್ವ ಏನು? ಭಾವ ತುಂಬಿದಾಗ ಅದು ಹಾಡಾಗಿ ಹೊರಗೆ ಬರಬೇಕು. ಎದೆಯೊಳಗೆ ಭಾವ ತುಂಬಿ ಅಲ್ಲಿ ಹಿಡಿಸಲಾರದಿದ್ದಾಗ ತುಂಬಿದ ಕೊಡ ತುಳುಕುವ ಹಾಗೆ ಅದು ತುಳುಕ್ತದೆ. ಒಳಗೆ ಹಿಡಿಸಲಾರದ ಭಾವ ಹೊರಗೆ ತುಳುಕಬೇಕು. ತುಳುಕುವಾಗ ಅದು ಮುಖದಲ್ಲಿ ನಗುವಾಗಿ, ಕಣ್ಣಿನ ವಿಕಾಸವಾಗಿ ಬೇರೆ ಬೇರೆ ರೀತಿಯಲ್ಲಿ ತುಳುಕಬಹುದು. ಹಾಗೆ ಯಾರಿಗಾದ್ರೂ ಸ್ವರ ಇದ್ರೆ, ಯಾರಿಗಾದ್ರೂ ಒಂಚೂರು ಗಾಯನದ ಒಂದು ಪ್ರತಿಭೆ ಇದ್ರೆ ಹಾಡಿನ ರೂಪದಲ್ಲಿ ಹೊರಗೆ ತುಳುಕ್ತದೆ ಅದು. ಹಾಗಾಗಿ ಮೂಲ ವಸ್ತುವೇ ಅದು. ಈಗ ಹಸು ಹಾಲನ್ನು ಕರೀತದೆ, ಅದರ ಮೂಲದ್ರವ್ಯ ಯಾವುದು ಅಂದರೆ, ಹಾಲು ಒಸರುವ ಮೂಲದ್ರವ್ಯ ಯಾವುದು ಅಂದರೆ ಭಾವ. ಕರುವನ್ನು ಮುಂದೆ ಕಟ್ಟಬೇಕು ಅಥವಾ ಕರುವನ್ನು ಮುಂದೆ ಕಾಣಬೇಕು, ಅದು ಕರುವನ್ನು ನೆಕ್ಕಬೇಕು, ಕರುವನ್ನು ಪ್ರೀತಿ ಮಾಡಬೇಕು, ಆಗ ಅದು ಹಾಲನ್ನು ಸುರಿಸುವಂಥದ್ದು. ಇಲ್ಲದಿದ್ರೆ ಹಾಲನ್ನು ಸುರಿಸೋದಿಲ್ಲ. ಅದು ಈ ಸುಮ್ಮನೆ ನಾವು ಹೋಗಬೇಕಾದ್ರೆ ಒದಿರ್ತದೆ ಅಷ್ಟೇ ಹೊರತು ಹಾಲನ್ನು ಸುರಿಸೋದಿಲ್ಲ. ಹಾಲನ್ನು ಸುರಿಸಬೇಕಾದ್ರೆ ಈ ವಾತ್ಸಲ್ಯ ಎಂಬ ಭಾವ ಇದ್ದಾಗ ಮಾತ್ರವೇ ಅದು ಹಾಲನ್ನು ಸುರಿಸುವಂಥದ್ದು. ಹಾಗಾಗಿ ಕರು ಬೇಕು ಹಾಲಿಗೆ. ಹಾಗೆ ಸಂಗೀತಕ್ಕೂ ಕೂಡ, ಸಂಗೀತವೆಂಬ ಕ್ಷೀರಕ್ಕೂ ಕೂಡ ಭಾವ ಎಂಬುದು ತುಂಬ ಮುಖ್ಯ. ಹಾಗಾಗಿ ಭಾವ ಬೇಕು. ಭಾವ, ರಾಗ, ತಾಳ ಮೂರೂ ಸೇರಬೇಕು. ಜೀವನವೂ ಕೂಡ ಹಾಗೆ. ಭಾವ ಅಂದರೆ ಅದು ಮಾನಸ, ಅದು ರಾಗ ಅಂದರೆ ಅದು ವಾಚಿಕ, ಅದು ಸ್ವರ ಬೇಕು ನೋಡಿ ರಾಗ ಅನ್ನುವಾಗ. ತಾಳ ಅಂದರೆ ಕ್ರಿಯಾತ್ಮಕ. ಅದು ಈ ಮನಸ್ಸು, ಮಾತು, ಕೃತಿ ಮೂರು ಕೂಡ ಸೇರ್ಬೇಕು ತಾನೆ, ಮೂರು ಕೂಡ ಇರ್ಬೇಕು ತಾನೆ. ಒಂದಿದ್ದು ಒಂದಿಲ್ಲದೆ ಇದ್ರೆ ಪೂರ್ಣ ಅಲ್ಲ ನೋಡಿ. ಇವು ಅವನು ಮಹಾತ್ಮ ಅಂತ ಅನ್ಸ್ಕೊಳ್ಳೋದಿಲ್ಲ, ದುರಾತ್ಮ ಅಂತ ಅನ್ಸ್ಕೊಳ್ತಾನೆ. ಈಗ ಮೂರು ಒಂದಕ್ಕೊಂದು ಸೇರಿ ಬರದೇ ಇದ್ರೆ, ಮನಸ್ಸಲ್ಲಿ ಏನೋ ಮಾತಲ್ಲಿ ಏನೋ ಅಂತ ಅನ್ನೋ ತರಹ ಆದ್ರೆ, ಮಾತಲ್ಲಿ ಏನೋ ಕೃತಿಲಿ ಮತ್ತೇನೋ ಅನ್ನೋ ತರಹ ಆದ್ರೆ ಅಂಥವನು ಮಹಾತ್ಮ ಅಥವಾ ಸತ್ಪುರುಷ, ಒಳ್ಳೆಯವನು ಅಂತ ಅನ್ಸ್ಕೊಳ್ಳೋದಿಲ್ಲ. ಈ ಮೂರು ಸೇರಿ ಬರಬೇಕಾಗ್ತದೆ. ಅದೇ ತತ್ವ ಸಂಗೀತದಲ್ಲಿ ಕೂಡ ಇದೆ. ಹಾಗಾಗಿ ಭಾವ ಇಲ್ಲದೆ ಸಂಗೀತ ಪೂರ್ಣ ಅಲ್ಲ. ಭಾವ ಸಂಗೀತ ಅಂದ್ರೆ ಸಂಗೀತವೇ ಅದು. ಭಾವದ ಕಡೆ ಗಮನ ಕೊಟ್ಟಿದೆ. ಭಾವದ ಕಡೆ ಗಮನ ಕೊಡದೆ ಹಾಡಿದ್ರೆ ಸಂಗೀತ ಅಲ್ಲ ಅದು. ಈ ವಿಷಯಗಳು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಅದು ಎತ್ತಿ ತೋರಿಸೋ ಸಲುವಾಗಿ ಆ ಶಬ್ದ ಭಾವ ಎನ್ನುವ ಶಬ್ದ.
ಇವತ್ತೇನಾಗಿದೆ ಅಂದರೆ, ಈಗ ಉದಾಹರಣೆಗೆ ಒಂದು ಪದ್ಯದಲ್ಲಿ 3-4 ಚರಣಗಳಿರ್ತವೆ ಅಂತ ಅಂದ್ಕೊಳ್ಳಿ. ಒಂದೊಂದರಲ್ಲಿ 4 ಸಾಲುಗಳಿರ್ತವೆ. ಈಗ ಮೊದಲನೇ 4 ಸಾಲಿಗೆ ಟ್ಯೂನ್ ಮಾಡಿಬಿಟ್ರೆ ಎಲ್ಲದಕ್ಕೂ ಅದೇ ಬಂತು. ಹೀಗೆ ಜಗತ್ತಲ್ಲಿ ಹಾಡುಗಳು ನಡೀತಾ ಇರ್ತಕ್ಕಂಥದ್ದು. 4 ಸಾಲಿಗೆ ಟ್ಯೂನ್ ಮಾಡಿದ್ರೆ ಎಲ್ಲ 4 ಸಾಲಿಗೂ ಅದೇ ಅನ್ವಯ ಅಂತ. ಹಾಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇನ್ನೊಂದು ಚರಣದಲ್ಲಿ ಅಲ್ಲಿರುವ ವಾಕ್ಯಗಳೇ ಬೇರೆ, ಪದಗಳೇ ಬೇರೆ, ವಿಷಯವೇ ಬೇರೆ, ಭಾವವೇ ಬೇರೆ. ಇದೇ ಟ್ಯೂನ್ ಅಲ್ಲಿಗೆ ಹಾಗೆ ಬರೋದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಭಾವ ಸಂಗೀತ ಪದ್ಧತಿಯಲ್ಲಿ ಹಾಡುವಾಗ ಹಾಗಲ್ಲ. ಯಾವ ಪದ ಯಾವ ಭಾವವನ್ನು ಹೊತ್ತಿದೆಯೋ ಅದಕ್ಕೆ ತಕ್ಕಂತೆ ಅದನ್ನು ಹಾಡಬೇಕು. ಉದಾಹರಣೆಗೆ ಇದೇ ಹಾಡು, ಈ ಹಾತೊರೆಯುತ್ತಿದೆ ಜೀವ ಎನ್ನುವ ಹಾಡು. ಈ ಹಾತೊರೆಯುತ್ತಿದೆ ಜೀವ ಎನ್ನುವ ಹಾಡಿನಲ್ಲಿ ಹಾತೊರೆಯುತ್ತಿದೆ ಎಂಬುದನ್ನು ಹಾಡುವಾಗ ಆ ಹಾತೊರೆಯುವಿಕೆ ಬರಬೇಕು ಅಂತ, ಆರ್ತತೆ ಬರಬೇಕು. ಹಾತೊರೆಯುತ್ತಿದೆ ಜೀವ ರಾಮನ ಸೇರಲು, ಶ್ರೀರಾಮನ ಕಾಣಲು, ಶ್ರೀರಾಮನಾಮ ರಸ ಲೀನವಾಗಲು ಎನ್ನುವಾಗ ಅಲೀನತೆ ಬರಬೇಕು. ಆ ಲೀನ ಅನ್ನೋದನ್ನು ಹಾಡುವಾಗಲೇ ಲೀನತೆ ಗೊತ್ತಾಗುವಂತೆ ಹಾಡಬೇಕು. ಕಣ ಕಾತರಿಸಿದೆ ರಾಮ, ಹೃದಯವು ಹಂಬಲಿಸಿದೆ ರಾಮ. ಈ ಕಣ ಕಾತರಿಸಿದೆ ಎನ್ನುವಾಗ ಕಣ ಎನ್ನುವುದನ್ನು ಹಾಡುವಾಗ ಆ ಪ್ರತಿಯೊಂದು ಕಣ ಎನ್ನುವ ಭಾವ ಬರಬೇಕು. ಅಲ್ಲಿ ಕಾತರಿಸಿದೆ ಎನ್ನುವಾಗ ಕಾತರ ಬರಬೇಕು. ಹಾಡುವ ಕ್ರಮವೇ ಕಾತರವನ್ನು ತೋರಿಸಬೇಕು. ಭೂಮಿ ಆಕಾಶ ಎಂಬ ಪದ ಪ್ರಯೋಗ ಇದೆ ಈ ಹಾಡಿನಲ್ಲಿ. ಭೂಮಿ ಆಕಾಶವನ ಅಂತಿಹನು, ಎಲ್ಲಿಹನು ಹರಿ ಎಂತಿಹನು, ಭೂಮಿ ಆಕಾಶವನ ಅಂತಿಹನು. ಭೂಮಿ ಆಕಾಶ ಎನ್ನುವಾಗ ಭೂಮಿ ಅಂದ್ರೆ ಕೆಳಗೆ, ಆಕಾಶ ಅಂದ್ರೆ ಬಹಳ ಮೇಲೆ ಇದೆ, ಎತ್ತರ ಇದೆ. ಭೂಮಿ ಎಂಬುದನ್ನು ಕೆಳಗೆ ಹಾಡಬೇಕು, ಆಕಾಶ ಎಂಬುದನ್ನು ಎತ್ತರದಲ್ಲಿ ಹಾಡಬೇಕು. ಆ ಅಂತರ ತೋರಿಸ್ಬೇಕು ಕೂಡಲೇ. ಸ್ವರದಲ್ಲಿ ಭೂಮಿಗೂ ಆಕಾಶಕ್ಕೂ ಇರುವ ಎಷ್ಟು ದೊಡ್ಡ ಅಂತರ ಇದೆ ಭೂಮಿಗೂ ಆಕಾಶಕ್ಕೂ, ಈ ಅಂತರವನ್ನು ಸ್ವರದಲ್ಲಿ ತೋರಿಸ್ಬೇಕು. ಆ ಭೂಮಿಯ ಆಕಾಶ ಎನ್ನುವಾಗ ಇಲ್ಲಿಂದ ಕೂಡಲೇ ಅಷ್ಟು ಎತ್ತರಕ್ಕೆ ಹೋಗಿ ಎಷ್ಟು ದೊಡ್ಡ ಅಂತರ ಇದೆ, ವ್ಯತ್ಯಾಸ ಇದೆ ಅನ್ನೋದನ್ನು ಗೊತ್ತಾಗುವಂತೆ ಹಾಡಬೇಕು. ಅದು ಜೀವನದಿ ಶಬ್ದ ಪ್ರಯೋಗ ಇದೆ. ವಾಲ್ಮೀಕಿಯ ಜೀವನದಿ ರಾಮಸಾಗರವನ್ನು ಸೇರಬಹುದೇನೋ ಸೇರಲಾರದೇನೋ. ಜೀವನದಿ ಎನ್ನುವಾಗ ನದಿ ಹರಿಯುವುದು ಹೇಗೆ? ವಾಲ್ಮೀಕಿಯ ಜೀವನದಿ ರಾಮಸಾಗರವನ್ನು ಸೇರಬಹುದೇನೋ ಸೇರಲಾರದೇನೋ. ಇದನ್ನು ಹಾಡುವಾಗ ಜೀವನದಿ ಹರಿದುಕೊಂಡು ಹೋಗ್ತಕ್ಕಂಥದ್ದು, ಆ ತರಂಗಗಳು, ಆ ಬೆಳಕುಗಳು, ನದಿಯ ಬೆಳಕುಗಳು, ಅದು ಏರಿಳಿತ ಅವೆಲ್ಲ ಬರುವಂತೆ ನದಿ ಹರಿದು ಹೋದಂತೆ ಅನಿಸ್ಬೇಕು ಆ ಹಾಡನ್ನು ಕೇಳು, ಆ ಪದವನ್ನು ಹಾಡುವಾಗ, ಆ ಒಂದು ವಾಕ್ಯವನ್ನು ಹಾಡುವಾಗ ಆ ರೀತಿಯಲ್ಲಿ ಹಾಡಬೇಕು. ಅದನ್ನು ಸೇರಬಹುದೇನೋ ಸೇರಲಾರದೇನೋ ಎನ್ನುವಾಗ ಅಲ್ಲಿ ಒಂದು ದ್ವಂದ್ವ ಇದೆ. ಅಲ್ಲಿ ಆಗತ್ತೋ ಇಲ್ವೋ ಆತಂಕ ಇದೆ. ಅಲ್ಲಿ ಆತಂಕವನ್ನು ಅಭಿವ್ಯಕ್ತಿಪಡಿಸಬೇಕು. ಒಂದು ಗಾಯನ ಪದ್ಧತಿ, ಗಾಯನ ಕ್ರಮ. ಕೊಟ್ಟ ಕೊನೆಯಲ್ಲಿ ಕವಿಯ ಚಮತ್ಕಾರ ಅದು. ಹಾತೊರೆಯುತ್ತಿದೆ ಜೀವ. ಹಾತೊರಿಕೆ ಅತ್ಯಂತ ಅಧಿಕವಾಗಿ ಹೋದಾಗ ಏನಾಗ್ತದೆ? ಹಾ ತೊರೆಯುತ್ತಿದೆ ಜೀವ. ಹಾ ಅನ್ನೋದು ಅರ್ಥನಾದವಾಗಿ ಪರಿಣಮಿಸ್ತದೆ. ಕೊಟ್ಟ ಕೊನೆಯಲ್ಲಿ ತೊರೆಯುತ್ತಿದೆ ಜೀವ ದೇಹವನ್ನು ತೊರೆದು ಹೋಗ್ತಾ ಇದೆ ಎನ್ನುವಾಗ ತೊರೆಯುತ್ತಿದೆ, ಹಾ ತೊರೆಯುತ್ತಿದೆ ಅನ್ನೋದನ್ನು ಪ್ರತ್ಯೇಕ ಮಾಡಿ ಹಾ ಎಂಬುದನ್ನು ಅರ್ಥನಾದವಾಗಿ ಪರಿಣಮಿಸುವಂತೆ ಮಾಡಿ, ತೊರೆಯುತ್ತಿದೆ ಎನ್ನುವಾಗ ಜೀವ ಬಿಟ್ಟು ಹೋಗುವ ಕ್ರಮವನ್ನು ತೋರಿಸಬೇಕು. ಹೀಗೆ ಹಾಡಿದರೆ ಬೇರೆ ವ್ಯಾಖ್ಯಾನ ಬೇಕಾಗೋದಿಲ್ಲ. ಹಾಡುವ ಪದ್ಧತಿಯೇ ಹಾಡಿಗೆ ವ್ಯಾಖ್ಯಾನ, ಹಾಡುವ ರೀತಿಯೇ ಹಾಡಿನ ಅರ್ಥವನ್ನು ಹೇಳ್ತಾ ಇರುವಂತದ್ದು. ಹೀಗೆ ಹಾಡಿದ್ರೆ ಎಷ್ಟು ಚಂದ ನೋಡಿ. ಇಲ್ಲ ಅಂದ್ರೆ ಆ ಸ್ವರ ಸಂಯೋಜನೆಗೆ ಒಂದು ಅರ್ಥ ಅಂತ ಇರೋದಿಲ್ಲ ಅಂತ. ಯಾಕೆ ಮೇಲೆ ಹಾಡಿದೆ ಈ ಪದವನ್ನು, ಈ ಸ್ವರ, ಈ ಅಕ್ಷರವನ್ನು? ಯಾಕೆ ಕೆಳಗೆ ಹಾಡಿದೆ? ಯಾಕೆ ಇಲ್ಲಿ ಗಮಕ ಬಂತು? ಅದಕ್ಕೊಂದು ಅರ್ಥ ಬೇಡವಾ? ಸುಮ್ಮನೆ ಕಿವಿಗೆ ಹಿತವಾಗುವಂತೆ ಹಾಡಿದ್ರೆ ಸಾಕ? ಈಗ ಕರ್ಣಸುಖ, ಮನಸ್ಸುಖ, ಆತ್ಮಸುಖ, 3 ಹಂತಗಳು. ಕರ್ಣಸುಖ ಟ್ಯೂನಿಂಗ್, ಕಿವಿಗೆ ಹಿತ ಆಗ್ತಾ ಇದೆ ಅಂತಷ್ಟೇ. ಅರ್ಥ ಏನು ಅಂತಲೇ ಗೊತ್ತಿಲ್ಲ, ಹಾಡಿನ ಅರ್ಥ ಏನು ಅಂತಲೇ ಗೊತ್ತಿಲ್ಲ. ತುಂಬಾ ಸ್ಥೂಲವಾಗಿ ನಾವು ಕೇಳಿದಂತಾಯ್ತು ಹಾಡನ್ನು. ಹೀಗೆಲ್ಲ ಕೇಳುವಂಥದ್ದು. ಕಿವಿಗೂ ಸುಖ ಆಗಬೇಕು, ಮನಸ್ಸಿಗೂ ಸುಖ ಆಗಬೇಕು. ಮನಸ್ಸಿಗೆ ಸುಖ ಆಗಬೇಕಾದ್ರೆ ಹಾಡು ಅರ್ಥ ಆಗಬೇಕು. ನಮಗೆ ಹಾಡಿನ ಭಾವಗಳು ನಮ್ಮಲ್ಲಿ ವ್ಯಕ್ತ ಆಗಬೇಕು. ಹಾಗೆ ವ್ಯಕ್ತ ಆಗಲಿಕ್ಕೆ ಭಾಷಾಜ್ಞಾನ ಮಾತ್ರವಲ್ಲ, ನಮಗೆ ಕಥೆ ಜ್ಞಾನ ಇರ್ಬೋದು, ಭಾಷೆ ಜ್ಞಾನ ಇರ್ಬೋದು, ಸಾಹಿತ್ಯ ನಾವು ಕೇಳಿರ್ಬೋದು, ಗೊತ್ತಿರ್ಬೋದು, ಕಲ್ತಿರ್ಬೋದು. ಇದು ಮಾತ್ರವಲ್ಲ, ಹಾಡುವ ಕ್ರಮವೇ ಕಾರಣವಾಗಬೇಕು, ಹೀಗೆ ಹಾಡಬೇಕು ಅಂತ. ಹಾಗಾಗಿ ಅದನ್ನು ತೋರಿಸುವ ಸಲುವಾಗಿ ಕಳೆದ ಬಾರಿ ಆ ಒಂದು ಪದ್ಯವನ್ನು ನಾವು ಬಳಸಿದ್ದಾಗಿತ್ತು. ನೋಡಿ, ಈ ಭಾವಸಂಗೀತ ಪದ್ಧತಿಯಲ್ಲಿ ಹಾಡಿದಾಗ
ಅದನ್ನು ಕೇಳಲಿಕ್ಕೂ ಟ್ರೈನಿಂಗ್ ಬೇಕು ಅಂತ. ನಮ್ಗೆ ಈ ಕಲ್ಪನೆ ಕೇಳಬೇಕು ನಾವು ಅದನ್ನ ಅಂತ. ಭೂಮಿ ಆಕಾಶ ಎನ್ನುವಾಗ ಭೂ ಕೆಳಗಿದೆ, ಭೂಮಿ ಆಕಾಶ ಅನ್ನುವಾಗ ಸ್ವರ ಪೂರ್ತಿ ಕೂಡಲೇ ಮೇಲಕ್ಕೆ ಹೋಯ್ತು. ಯಾಕೆ ಮೇಲಕ್ಕೆ ಹೋಯ್ತದು ಅಂತ ಗೊತ್ತಾಗಬೇಕಾದ್ರೆ ನಮಗೊಂದು ಸ್ವಲ್ಪ ಜ್ಞಾನ ಬೇಕು ಅಂತ. ಭೂಮಿನೆಲ್ಲ ಹಾಡಬೇಕು, ನಾವು ಆಕಾಶನೆಲ್ಲ ಹಾಡಬೇಕು ಅನ್ನೋ ಜ್ಞಾನ ಇದ್ದಾಗ ನಮಗದು ತುಂಬಾ ಸ್ವಾರಸ್ಯ ಅಂತ ಅನ್ನಿಸ್ತದೆ. ಆ ಜ್ಞಾನ ಇಲ್ಲದೆ ಇದ್ರೆ ಅದು ಸ್ವಾರಸ್ಯ ನಮಗೆ ಗೊತ್ತಾಗೋದೇ ಇಲ್ಲ ಅಂತ. ಹಾಗಾಗಿ ನೀವೇನಾದ್ರೂ ಈ ಭಾವಸಂಗೀತದ ವಿಧಾನವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಾದ್ರೆ ಹಾಡೋದು ಕೂಡ ತುಂಬಾ ಸುಖವಾಗಿ ಪರಿಣಮಿಸ್ತದೆ. ಹಾಡನ್ನು ಕೇಳೋದು ಕೂಡ ಅತ್ಯಂತ ಸುಖವಾಗಿ ನಿಮಗೆ ಹೆಚ್ಚು ಅರ್ಥ ಕೊಡ್ತದೆ, ಅದು ಹೆಚ್ಚು ಭಾವ ಕೊಡ್ತದೆ, ನಿಮ್ಗೆ ಎಲ್ಲೋ ಕರ್ಕೊಂಡು ಹೋಗ್ತದೆ, ನಿಮ್ಮನ್ನ ತೇಲಿಸ್ಬಿಡ್ತದೆ ಎಲ್ಲ ನಿಮ್ಮನ್ನ. ಮಾಮೂಲಿಯಾಗಿ ಒಂದು ಟ್ಯೂನಿಂಗ್ ಚೆನ್ನಾಗಿದೆ ಕೇಳಿದ್ವು ಎಂಬುದು ಎಷ್ಟು ಖುಷಿಯೋ ಅದಕ್ಕಿಂತ ಎಷ್ಟು ಪಾಲು ಮಿಗಿಲಾದ ಖುಷಿಯನ್ನ ಇದು ಕೊಡುವಂಥದ್ದು. ಹಾಗಾಗಿ ನಿಜವಾಗಿ ಭಾವಸಂಗೀತ ಅಂತ ಬೇರೆ ಇಲ್ಲ, ಸಂಗೀತ ಅಂದ್ರೆ ಅದು. ಆದ್ರೆ ಬರ್ತಾ ಬರ್ತಾ ಬಿಟ್ಟು ಹೋಗ್ಬಿಡ್ತಾರೆ. ಅದು ಮನುಷ್ಯನ ಹಣೆಬರಹ. ಅದು ಬರ್ತಾ ಬರ್ತಾ ಮುಖ್ಯವಾದ್ದನ್ನು ಬಿಟ್ಬಿಡ್ತಾನೆ, ಗೌಣವಾದ್ದನ್ನು ಇಟ್ಕೊಡ್ತಾನೆ. ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಲಿದು ಹಣ್ಣನ್ನು ಎಸೆದು ತಿರುಳನ್ನು ಎಸೆದು ಸಿಪ್ಪೆಯನ್ನು ತಿಂತಾ ಇರ್ತಾನೆ. ಹಾಗೆ ಒಂದು ವೇಳೆ ಭಾವವನ್ನು ಬಿಟ್ಟು ಸಂಗೀತವನ್ನು ಅಂದ್ರೆ ಒಂದು ಪದ್ಯವನ್ನು ಹಾಡೋದಾದ್ರೆ, ಅದನ್ನು ಭಾವವನ್ನು ಬಿಟ್ಟು ನಾವು ಕೇಳೋದಾದ್ರೆ ಇದನ್ನೇ ಮಾಡ್ತಾ ಇರ್ತೇವೆ. ಏನ್ ಮಾಡೋದು ಅಂದ್ರೆ ಏನಿಲ್ಲ, ಭತ್ತದಿಂದ ನೆಲ್ಲು ಮತ್ತು ಅಕ್ಕಿಯನ್ನು ಬೇರ್ಪಡಿಸಿ ಅಕ್ಕಿಯನ್ನು ಎಸೆದು ಭತ್ತವನ್ನು ಬೇಯಿಸಿ ತಿಂದೆವು, ಹೀಗೆ ಆಗೋದು ಅಂತ. ಮೊಸರನ್ನು ಕಡೆದ ಮೇಲೆ ಬೆಣ್ಣೆ ತಿನ್ಬೇಕೋ ಬೇಡವೋ, ಬೆಣ್ಣೆಯನ್ನು ತುಪ್ಪ ಮಾಡ್ಕೊಂಡು ತಿನ್ಬೇಕೋ ಬೇಡವೋ, ಬೇಕಾದ್ರೆ ನೀವು ಮಜ್ಜಿಗೆಯನ್ನು ಕುಡೀರಿ, ಬೇಡ ಅಂತಂದಿಲ್ಲ. ಹಾಗಾಗಿ ನೀವು ಟ್ಯೂನಿಂಗ್ ಆಸ್ವಾದನೆ ಮಾಡಿ, ಆ ಸ್ವರ ಸಂಯೋಜನೆ ಆಸ್ವಾದನೆ ಮಾಡಿ, ತಾಳ ಆ ರಿದಮ್ ಅದನ್ನು ಆಸ್ವಾದನೆ ಮಾಡಿ, ಯಾರು ಬೇಡ ಅಂತವ್ರು. ಮಜ್ಜಿಗೆಯನ್ನು ಕುಡೀರಿ, ಆದ್ರೆ ಬೆಣ್ಣೆ ತುಪ್ಪ ಬಿಡಬೇಡಿ ಅಂತ. ಯಾಕೆಂದ್ರೆ ಸಾರ ಇರೋದು ಅಲ್ಲಿ. ಸಾರಸ್ತು ಯೋಗಿ ಬಿಪೀತ ತಕ್ರಂ ಪಿಬತಿ ಪಂಡಿತ ಅಂತ ಒಂದು ಮಾತಿದೆ. ಶಾಸ್ತ್ರಗಳ ಸಾರವನ್ನು ಯೋಗಿಗಳು ಸವಿದರು. ಈ ಪಂಡಿತರು, ಪ್ರಕಾಂಡ ಪಂಡಿತರು, ವಿದ್ವಾಂಸರು ಕೆಲಸ ದಾರಿ ತಪ್ಪಿ ಹೋದಾಗ ವಿಧ್ವಂಸಕರಾಗಿಬಿಡ್ತಾರೆ ಅವರು. ಹಾಗೆ ಹೋದಾಗ ಅವರು ತಕ್ರಂ ಪಿಬತಿ ಪಂಡಿತ, ಬೆಣ್ಣೆ ತುಪ್ಪ ಯೋಗಿಗಳ ಪಾಲಾಯಿತು, ಇವನು ಮಜ್ಜಿಗೆ ಕುಡ್ಕೊಂಡಿದ್ದಾನೆ. ಮಜ್ಜಿಗೆ ಒಳ್ಳೇದೇ, ಆದ್ರೆ ಸಾರವನ್ನು ಬಿಡಬೇಡ. ಹಾಗಾಗಿ ಆ ಅರ್ಥದಲ್ಲಿ ನಾವು ಈ ಪದವನ್ನ ಹಾಡಿಸಿದ್ದಾಗಿತ್ತು. ಇನ್ನೊಮ್ಮೆ ಇವತ್ತು ಹಾಡಿಸ್ತಾ ಇದ್ದೇವೆ, ಯಾಕೆಂದ್ರೆ ಇಷ್ಟು ಹೇಳಿ ಆಮೇಲೆ ಆ ಪದವನ್ನು ಕೇಳಬೇಕು. ಆಗ ಆ ಪದಕ್ಕೆ ನಮಗೆ ಸ್ವಾರಸ್ಯ ಬರತಕ್ಕಂಥದ್ದು ಅಂತ. ಇಷ್ಟು ಮಾತಾಡಿಕೊಂಡು ಆ ಪದವನ್ನು ಹಾಡಬೇಕು ಮತ್ತು ಕೇಳಬೇಕು. ಇದು ಒಂದು. ಇನ್ನೊಂದು, ಕಳೆದ ಬಾರಿ ಇದು 2 ಪ್ಲಾಟ್ಫಾರ್ಮ್ಗಳಲ್ಲಿ ಒಟ್ಟಿಗೆ ಪಾಠ ಪ್ರಸಾರ ಆಗ್ತಾ ಇದೆ. ಜೂಮ್ ಪ್ಲಾಟ್ಫಾರ್ಮ್ನಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳ ಸಲುವಾಗಿ, ವಿದ್ಯಾರ್ಥಿಗಳು, ಅವ್ರನ್ನ ಹೆತ್ತವರು, ಪೋಷಕರು, ಅವರು ಜೂಮ್ ಪ್ಲಾಟ್ಫಾರ್ಮ್ನಲ್ಲಿ ಇದನ್ನು ಆಸ್ವಾದನೆ ಮಾಡಿದರೆ, ಶ್ರೋತೃವರ್ಗ, ಸಾಮಾನ್ಯ ಜನ ಕ್ಲಬ್ ಹೌಸ್ ಮೂಲಕ ಇದನ್ನು ಆಸ್ವಾದನೆ ಮಾಡ್ತಾರೆ. ಕಳೆದ ಬಾರಿ ಈ ಪದ್ಯ ಕ್ಲಬ್ ಹೌಸ್ನಲ್ಲಿ ಚೆನ್ನಾಗಿ ಕೇಳಿತ್ತು, ಆದರೆ ಜೂಮ್ನಲ್ಲಿ ಕೇಳಿರಲೇ ಇಲ್ಲ, ಅರ್ಧ ಕೇಳಿತ್ತು, ಕೆಲವು ಸಾಲುಗಳು ಕೇಳಿರಲಿಲ್ಲ ಅಂತ ಹೀಗಾಗಿತ್ತು. ಹಾಗಾಗಿ ಈ ಬಾರಿ ಇನ್ನೊಮ್ಮೆ ಹಾಡಿ ಇದನ್ನ ಆಸ್ವಾದನೆ ಮಾಡುವಂಥದ್ದು ಎನ್ನುವುದು ಉದ್ದೇಶ. ಕುಮಾರಿ ದೀಪ್ತಿ ಹಾಡ್ತಾಳೆ ಈ ಹಾಡನ್ನು. ಈ ವಿಷಯ ಮನಸ್ಸಲ್ಲಿ ಇಟ್ಕೊಂಡು, ಅಂದ್ರೆ ಆ ಒಂದೊಂದು ಸಾಲಿನ ಭಾವ. ರತ್ನಾಕರ, ವಾಲ್ಮೀಕಿಯ ಪೂರ್ವಾಶ್ರಮದ ಪೂರ್ವಾವಸ್ಥೆ ಹೆಸರದು. ರತ್ನಾಕರ ರಾಮನಿಗೋಸ್ಕರ ಹಾತುರಿತಾ ಇದ್ದಾನೆ. ಪಾಪ ತುಂಬಿದ ಬದುಕನ್ನು ಮಾಡಿ ಒಂದು ದಿನ ಇದ್ದಕ್ಕಿದ್ದಂತೆ ಪಾಪದ ಮೇಲೆ ಜುಗುಪ್ಸೆ ಬಂದು ನಾರದರ ಮಾತಿನಿಂದಾಗಿ ಬದಲಾಗಿ ರಾಮ ಬೇಕು ನನಗೆ ಅಂತ ಅನಿಸಿ ರಾಮನಿಗಾಗಿ ಕೂತ್ಕೊಂಡು ಹಾತುರಿತಾ ಇದ್ದಾನೆ, ಕಾತರಿಸ್ತಾ ಇದ್ದಾನೆ. ಆ ರತ್ನಾಕರನ ಸ್ಥಿತಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಗಿರ್ಬೋದು, ಹೇಗೆ ಕಾತರಿಸ್ತಿರ್ಬೋದು. ಅವನು ಕಾಡಿನ ಮಧ್ಯದಲ್ಲಿ ಒಂಟಿಯಾಗಿ ಮನೆ ಮಡಿದ ಮಕ್ಕಳು ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಎಷ್ಟು ಅವನು ಹಪಹಪಿಸಿರ್ಬೋದು, ತಹಿಸಿರ್ಬೋದು ರಾಮನಿಗೋಸ್ಕರವಾಗಿ. ಆ ಸಂದರ್ಭ ಹೇಗಿರ್ಬೋದು, ನಮಗೆ ನಾವೇ ಅದನ್ನು ಅನ್ವಯ ಮಾಡಿಕೊಂಡು ನಾವು ಆ ಸ್ಥಿತಿಯಲ್ಲಿದ್ದರೆ ಹೇಗಿರ್ಬೋದು ಅಂತ ಆವಾಹನೆ ಮಾಡ್ಕೊಂಡು ನಾವು ಇದನ್ನು ಹಾಡಬೇಕು ಮತ್ತು ಕೇಳಬೇಕು. ಈಗ ಕುಮಾರಿ ದೀಪ್ತಿ ಅದನ್ನೇ ಹಾಡ್ತಾಳೆ. ಹಾತೊರೆಯುತ್ತಿದೆ ಜೀವ ರಾಮನ ಕಾಣಲು, ಶ್ರೀರಾಮನ ಸೇರಲು, ರಾಮನಾಮ ರಸಲೀನವಾಗಲು ಹಾತೊರೆಯುತ್ತಿದೆ ಜೀವ. ಕಣ ಕಣ ಕಾತರಿಸಿದೆ ರಾಮ, ಹೃದಯವು ಹಂಬಲಿಸಿದೆ ರಾಮ. ಕರ್ಣಹರಣಗಳು ರಾಮಚರಣದಲ್ಲಿ ಶರಣು ಬಾರದೇನು, ಶೂನ್ಯವಾಗದೇನು. ಎಲ್ಲಿಹನೋ ಹರಿ ಎಂತಿಹನೋ, ಭೂಮ್ಯಾಕಾಶವನ ಅಂತಿಹನೋ ಪ್ರಭು ಇಂತಿಹನೋ, ನಿರಾಕಾರದಲ್ಲಿ ನಿಂತಿಹನೋ. ರತ್ನಾಕರನ ಜೀವನದಿ ರಾಮಸಾಗರವ ಸೇರಬಹುದೇನೋ, ಸೇರಲಾರದೇನೋ, ಸೇರಬಹುದೇನೋ.
ಸೇರಲಾರದೇನೋ ಹಾ ತೊರೆಯುತ್ತಿದೆ ಜೀವ. ದೀಪ್ತಿ.
ಜೀವನದಿ ಭಾರತೀಯ ದೃಷ್ಟಿಯಲ್ಲಿ ಹಾಡುಗಳನ್ನು ಹಾಡಬೇಕಾದ ಕ್ರಮ ಹೀಗೆ ಮತ್ತು ಕೇಳಬೇಕಾದ ಕ್ರಮ ಕೂಡ ಹೀಗೆ. ಕೇಳಲಿಕ್ಕೂ ಸಂಸ್ಕಾರ ಬೇಕು ಮತ್ತು ಹಾಡಲಿಕ್ಕೂ ಸಂಸ್ಕಾರ ಬೇಕು. ಹಾಡುವಂತೆ ಹಾಡಿದರೆ ಆ ಸನ್ನಿವೇಶ ಎದ್ದು ಬರ್ತದೆ, ಮತ್ತೆ ಜೀವ ಬರ್ತದೆ ಆ ಸನ್ನಿವೇಶಕ್ಕೆ. ಎಂದೋ ಮುಗಿದು ಹೋದ ಕಥೆ ದೃಶ್ಯ ಮಾಧ್ಯಮದ ನೆರವು ಇಲ್ಲದೆಯೇ ಕಣ್ಮುಂದೆ ಕಟ್ಟಬಹುದು, ಮನಸ್ಸಿನಲ್ಲಿ ಕೆತ್ತಬಹುದು ಅಂತ ಅದ್ಭುತವಾಗಿರ್ತಕ್ಕಂಥ ವಿಧಾನ. ಹಾಗಾಗಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಭಾವಸಂಗೀತ ಎನ್ನುವ ಒಂದು ಶಿಕ್ಷಾ ಪದ್ಧತಿಯನ್ನೇ ಆರಂಭ ಮಾಡಲಾಗ್ತಾ ಇದೆ. ಇದನ್ನು ಕಲಿಸಬೇಕು ಮಕ್ಕಳಿಗೆ ಎನ್ನುವ ಒಂದು ಉದ್ದೇಶದಿಂದ ವಿದ್ಯಾರ್ಥಿಗಳ ಇನ್ನು ಮೇಲೆ ನೀವು ಹಾಡನ್ನು ಹಾಡುವ ರೀತಿ ಬೇರೆಯಾಗಬೇಕು ಮತ್ತು ಹಾಡನ್ನು ಕೇಳುವ ರೀತಿ ಕೂಡ ಬೇರೆಯಾಗಬೇಕು. ಎಲ್ಲಿ ಭಾವಕ್ಕೆ ಸಂದಿತು ಹಾಡಿದ ರೀತಿ, ಎಲ್ಲಿ ಸಲ್ಲಲಿಲ್ಲ ಎಂಬುದನ್ನು ನಾವು ಗಮನಿಸಿಕೊಳ್ಬೇಕು. ನಮಗೆ ನಮ್ಮ ಉಪಾಧ್ಯಾಯರು ರಾಮಭದ್ರಾಚಾರ್ಯರು ಕೊಡ್ತಾ ಇದ್ದ ಉದಾಹರಣೆ ನೆನಪಾಗ್ತದೆ. ಹೊಟ್ಟೆ ನೋವು ಬಂದಾಗ ಹಾ ಅಂತ ಹೇಳ್ತೇವೆ ನಾವು, ಹಾವು ಬಂದಾಗಲೂ ಹಾ ಅಂತ ಹೇಳ್ತೇವೆ. ಹಾವು ಅಂತ ಅನ್ಬೇಕಾದ್ರೆ ಹಾ ಅನ್ನೋ ಶಬ್ದ ಅಕ್ಷರದ ಆ ಶಬ್ದ ಪ್ರಯೋಗ ಇದೆ, ಎರಡೂ ಒಂದೇ ರೀತಿ ಇರೋದಿಲ್ಲ. ಹೊಟ್ಟೆ ನೋವು ಬಂದು ಹಾ ಎನ್ನುವಾಗ ಆ ನೋವು ಅದಕ್ಕೆ ಬೇಕಾದ ಗತಿ ಆ ಸ್ವರದಲ್ಲಿ ಅದನ್ನು ಹೇಳುವ ರೀತಿಯಲ್ಲಿ ತಾನೇ ತಾನಾಗಿ ಬರ್ತದೆ.
ಹಾವು ಎನ್ನುವಾಗ ಯಾರು ಸಮಾಧಾನವಾಗಿ ಹಾವು ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು, ನಿಧಾನವಾಗಿ ಹೇಳಬೇಕು ಅಂತ. ಹಾಗಾಗಿ ಹಾವು ಬಂದಿದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಎಷ್ಟು ಅವಸರ ಇರ್ತದೆ ನೋಡಿ ಆಗ ಆ ಪದವನ್ನು ಉಚ್ಚಾರಣೆ ಮಾಡಬೇಕಾದ್ರೆ. ಯಾಕೆಂದ್ರೆ ಭಾವ ಅದು ಅಂತ, ಆ ಭಾವ ಅದು ಅಂತ. ಒಂದು ಅವ್ರು ಯಾವಾಗಲೂ ಹೇಳೋರು, ನೋಡುವುದು ಅನ್ನುವುದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು ಅಂತ ಬಹಳ ಚೆನ್ನಾಗಿ ಅವ್ರು ಹೇಳೋರು. ಧ್ವನಿ ಬೇರೆ ಆದಾಗ, ಈಗ ನೋಡ್ಕೋತಾನೆ ಅನ್ನುವಾಗ ಧ್ವನಿ ಬೇರೆ ಇದೆ ನೋಡಿ. ನೋಡ್ಕೋತಾನೆ, ಮಗುವನ್ನು ನೋಡ್ಕೋತಾನೆ, ತಾಯಿ ಎಲ್ಲೋ ಆ ಕಡೆ ಈ ಕಡೆ ಹೋಗ್ತಾಳೆ, ಅರ್ಧ ಗಂಟೆ ಮಗು ನೋಡ್ಕೋಬೇಕು. ನಾನು ನೋಡ್ಕೋತಾನೆ ಅನ್ನುವಾಗ ಧ್ವನಿ ಬೇರೆ ಇದೆ. ಎದುರಾಳಿಯನ್ನು ವೇರಿಯನ್ನು ನೋಡ್ಕೋತಾನೆ ಅಂತ ಅನ್ನುವಾಗ ಧ್ವನಿ ಪೂರ್ತಿ ಬೇರೆ ಇದೆ. ಅಕ್ಷರ ಅದುವೆ, ಆದರೆ ಭಾವ ಬೇರೆ ಆದಾಗ ಆ ಧ್ವನಿ ಕೂಡ ಬೇರೆ ಆಗಿದೆ, ಇಂಟೋನೇಷನ್ ಬೇರೆ ಆಗಿದೆ, ಏರಿಳಿತ ಬೇರೆ ಆಗಿದೆ, ಅದ್ರ ಹಿಂದಿರ್ತಕ್ಕಂಥ ಸಾಮರ್ಥ್ಯ ಪ್ರಯತ್ನಗಳು ಬೇರೆ ಆಗಿದೆ. ಸ್ವರದ ಒಂದು ಒರಟಾಗಲಿ ಅಥವಾ ಕೋಮಲತೆ ಆಗಲಿ ಬೇರೆ ಬೇರೆ ಇರ್ತದೆ ಅದು ಅಂತ. ಹಾಗಾಗಿ ಇದಕ್ಕೆ ತಕ್ಕಂತೆ ಹಾಡದೆ ಇದ್ರೆ ಅದು ಹಾಡಲ್ಲ. ಹಾಗಾಗಿ ಎಲ್ಲಾ ಚರಣಕ್ಕೂ ಸೇರಿ ಒಂದೇ ಸಾರಿ ಟ್ಯೂನ್ ಮಾಡಿ ಅದನ್ನು ಹಾಡಿದರೆ ಹೋಲ್ಸೇಲ್ ಏನು ಉಪಯೋಗ ಇಲ್ಲ. ಆ ಒಂದೊಂದು ಚರಣ, ಅದರ ಭಾವ, ಒಂದೊಂದು ವಾಕ್ಯ, ಅದರ ಪದ, ಅಕ್ಷರ ಎಲ್ಲಿ ಏರಬೇಕು, ಎಲ್ಲಿ ಇಳಿಬೇಕು, ಎಲ್ಲಿ ಕೋಮಲವಾಗಿ ಹಾಡಬೇಕು, ಎಲ್ಲಿ ಒಂದು ಛಾತ್ರ, ಒಂದು ವೀರ ಅಂತ ಬಂದಾಗ ಅದನ್ನು ಹಾಡುವ ಕ್ರಮ ಹೇಗೆ, ಆ ರೀತಿ ಹಾಡದೇ ಇದ್ರೆ ಹಾಡಿಗೆ ಜೀವ ಇಲ್ಲ. ಅದು ಭಾವಸಂಗೀತ ಅದು. ಹಾಗಾಗಿ ಇದನ್ನ ನಾವು ಪಾಠದ ರೂಪದಲ್ಲಿ, ಈ ಭಾವಸಂಗೀತದ ಬಗ್ಗೆ ಒಂದು ಇಂಟ್ರಡಕ್ಷನ್ ರೂಪದಲ್ಲಿ ಒಂದು ಸಂದರ್ಭವನ್ನು ನಾವು ಪ್ರಸ್ತುತಪಡಿಸಿದ್ವು. ಸನ್ನಿವೇಶಕ್ಕೆ ಹೋಗೋದಾದ್ರೆ ನಮ್ಮ ರಾಮಕಥೆಯ ಕವಿ ಅದನ್ನು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಯಾಕೆಂದ್ರೆ ಈ ರತ್ನಾಕರ ಎನ್ನುವನು ಶಾಸ್ತ್ರ ಕಲಿತವನಲ್ಲ, ವೇದಾಧ್ಯಯನ ಮಾಡಿದವನಲ್ಲ, ಅವನಿಗೇನು ಪೂರ್ವ ಪರಂಪರೆ ಇಲ್ಲ. ಅವನ ಮನೆಯಲ್ಲಿ ಪೂಜೆ ನಡೀತದೆ, ಹೋಮ ನಡೀತದೆ, ಭಜನೆ ನಡೀತಾ ಇರ್ತದೆ, ಅದೆಲ್ಲ ಏನೂ ಇಲ್ಲ. ಬದುಕಿಡೀ ದರೋಡೆ ಮಾಡ್ಕೊಂಡು ಬಂದವನು. ತಂದೆ ತಾಯಿಗಳು ಕೂಡ ಸಾಕಿದ ತಂದೆ ತಾಯಿಗಳು ದರೋಡೆ ಕೊರ್ರೆ ಆಗಿದ್ರು, ಕಳ್ಳರೆ ಆಗಿದ್ರು. ಅವರು ಕೂಡ ಒಳಿತಿಗೇನು ಜಾಗ ಇಲ್ಲ ಅಲ್ಲಿ. ಬದುಕಿನ ಒಂದು ಬಾರಿಯೂ ರಾಮ ಅಂತ ಕರೆದವನಲ್ಲ. ಪರಿಸ್ಥಿತಿ ಅಂದ್ರೆ ರಾಮ ಅಂತ ಉಚ್ಚಾರಣೆ ಮಾಡಲಿಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಒಂದು ಸಣ್ಣ ಘಟನೆ ಅಷ್ಟೇ. ನಾರದರು ಸಿಕ್ಕಿದ್ರು, ತಿರುವು ಬಂತು ಬದುಕಿಗೆ. ರಾಮ ಮಂತ್ರವನ್ನು ಹಿಂದೂ ಮುಂದಾಗಿ ಉಪದೇಶ ಮಾಡಿದ್ರು, ಮರ ಎಂಬುದಾಗಿ ಉಪದೇಶ ಮಾಡಿದ್ರು. ಕೂತು ಮೈ ಮರೆತ ಅವ್ರು ಹೊರಟರು. ನೋಡಿ ಎಷ್ಟು ಸ್ವಾರಸ್ಯಕರವಾದ ಸಂದರ್ಭ ಅಂದ್ರೆ, ಯಾವುದೇ ಟ್ರೈನಿಂಗ್ ಇಲ್ಲ, ದೊಡ್ಡ ಕೆಲಸ ಮಾಡಿಕೊಟ್ಟಿರ್ತಕ್ಕಂಥದ್ದು, ತಪಸ್ಸನ್ನು ಮಾಡಿಕೊಟ್ಟಿರೋದು, ಒಂದು ಇಂಟ್ರೊಡಕ್ಷನ್ ಕೋರ್ಸು ಏನಿಲ್ಲ ಅಂತ. ಈ ಬ್ರಿಡ್ಜ್ ಕೋರ್ಸ್ ಇದೆಲ್ಲ ಮಾಡ್ತಾರೆ. ನಮ್ಗೆ ಗೊತ್ತಿದ್ದಲ್ಲ ಕೋರ್ಸಿಗೆ ಹೋಗೋದಾದ್ರೆ ಒಂದು 6 ತಿಂಗಳು, 1 ವರ್ಷ, 3 ತಿಂಗಳು ಬ್ರಿಡ್ಜ್ ಕೋರ್ಸ್ ಮಾಡ್ಕೊಂಡು ಹೋಗೋದು. ಯಾವ ಕೋರ್ಸು ಇಲ್ಲ, ನೇರ ಪ್ರಾರಂಭವೇ. ಡ್ರೈವಿಂಗ್ ಫೋರ್ಸ್ ಯಾವುದು ಅಂತ ಭಾವವೇ. ಆ ಮಟ್ಟದ ಭಾವ ಬಂದಾಗ, ಆತುರಿತಿದೆ ಜೀವ, ಕಣಕಣ ಕಾತರಿಸುತ್ತಿದೆ ರಾಮ ಎಂಬ ಭಾವ, ಹೃದಯ ಹಂಬಲಿಸಿದ ರಾಮ, ಆ ಮಟ್ಟದ ಭಾವ ಬಂದಾಗ ಶಾಸ್ತ್ರವೇ ಬೇಕಾಗುತ್ತೆ. ಯಾವ ಪದ್ಧತಿಗಳು, ಯಾವ ಪಾಠ, ಮತ್ತೊಂದು ಏನು ಬೇಕಾಗುವುದಿಲ್ಲ, ಎಲ್ಲವನ್ನೂ ಮಾಡಿಸ್ತೇವೆ. ಅದುವೇ ತೀವ್ರವಾದ ಈ ಭಾವ ಇದೆಯಲ್ಲ, ರಾಮಾಕಾಂಕ್ಷೆ ರತ್ನಾಕರನಲ್ಲಿ, ಅದು ಅವನನ್ನ ಪಾಪ ಕರ್ಮಗಳಿಂದ ಹಿಂದಿರುಗಿಸಿತು. ಕಳ್ಳತನ, ಕೊಲೆ, ದರೋಡೆ ಇಂಥದ್ರಿಂದ ಮನಸ್ಸನ್ನು ಹಿಂದಿರುಗಿಸಿತು. ತಪಸ್ಸಿಗೆ ಕೂರಿಸಿತು, ಸಂಸಾರವನ್ನು ತೊರೆಯಿಸಿತು. ನಿನ್ನೆವರಿಗೆ ಅವನಿಗೆ ಮನೆ, ಮಕ್ಕಳು, ಮಡದಿ, ತಂದೆ ತಾಯಿ, ಬಳಗ, ತೋಟ, ತೋಟಿಕೆ ಇದೆಲ್ಲ ಅತ್ಯಂತ ಅವನಿಗೆ ಬಿಡ್ಲಿಕ್ಕೆ ಸಾಧ್ಯ ಇರೋದು. ಆ ಮಟ್ಟದ ಅಟ್ಯಾಚ್ಮೆಂಟ್, ಆ ಮಟ್ಟದ ಅಂಟಿತ್ತು. ಆದ್ರೆ ಇಲ್ಲಿಗೆ ಅಂಟು ಬಂದಾಗ, ಆ ನಂಟು ರಾಮನಲ್ಲಿ ಉಂಟಾದಾಗ, ನಂಟು ಅಂತ ಕರೆಯಬೇಕಾದ್ರೆ ಅಂಟು ಅಂದ್ರೆ ಚೆನ್ನಾಗಿರೋದಿಲ್ಲ, ಎಲ್ಲ ಬಿಟ್ಟು ಹೋಯ್ತು. ಈ ರಾಮನ ಬಂಧ ಎನ್ನುವುದು ಅಂತದ್ದು, ಅದು ಮತ್ತೆಲ್ಲ ಬಂಧಗಳನ್ನು ಬಿಡಿಸಿಬಿಡುತ್ತೆ. ಯಾವ ಬಂಧವಾದ್ರು ನೀವು ಅತಿಯಾಗಿ ಯಾವುದನ್ನಾದ್ರೂ ಹಂಚಿಕೊಂಡ್ರೆ ಉಳಿದಿದ್ದೆಲ್ಲ ದೂರ ಆಗ್ತದೆ ತಾನಾಗಿ. ಯಾವುದನ್ನಾದ್ರೂ ಕೂಡ ಜೀವನದಲ್ಲಿ ಯಾವ ಒಂದು ಸಂಗತಿಯನ್ನಾದ್ರೂ, ವ್ಯಕ್ತಿಯನ್ನಾದ್ರೂ ಬಹಳ ಬಹಳ ಹಚ್ಕೊಂಡ್ರಿದ್ರೆ ಉಳಿದಿದ್ದೆಲ್ಲ ನಿಮಗೆ ಸಪ್ಪೆ ಅನಿಸ್ತದೆ. ಅದೊಂದೇ ತುಂಬಾ ಮಧುರ ಆಗ್ತದೆ. ಲೋಕದಲ್ಲೇ ನಡೀತಕ್ಕಂಥದ್ದು ಇದು. ಇನ್ನು ರಾಮನ ವಿಷಯದಲ್ಲಿ ಅಂತ ಭಾವ ಬಂದ್ರೆ ಕೇಳ್ಬೇಕಾ? ಹಾಗಾಗಿ ಪಾಪಕರ್ಮಗಳನ್ನೂ ಬಿಟ್ಟ, ಆ ಹಳೆ ಬದುಕನ್ನೇ ಬಿಟ್ಟ, ಮನೆಯನ್ನು ಬಿಟ್ಟ, ಸಂಬಂಧಗಳನ್ನು ಬಿಟ್ಟ ಅಂದ್ರೆ ಅದೇನು ಸಂಕಲ್ಪ ತಗೊಂಡು ಬಿಟ್ಟಿದ್ದಲ್ಲ, ಸನ್ಯಾಸ ಕ್ರಮ ಪ್ರಕಾರ ಸನ್ಯಾಸ ತಗೊಂಡಿರೋದಲ್ಲ, ಅದೇನು ಬಿಟ್ಟು ಹೋಯ್ತು.
ತಾನೇ ತಾನೇ ಬಿಟ್ಟು ಹೋಯ್ತು. ನಮಗೆ ನಮ್ಮ ಉಪಾಧ್ಯಾಯರ ಪಾಠದ ನೆನಪಾಗ್ತದೆ ಈ ಸಂದರ್ಭದಲ್ಲಿ. ಅವರು ನಿದ್ರೆಯಿಂದ ಮಿನಿ ಸನ್ಯಾಸ ಅಂತ ಕರೆಯೋರು. ಅವಾಗ ಸನ್ಯಾಸ ಎಲ್ಲರೂ ಪ್ರತಿಯೊಬ್ಬರು ಸನ್ಯಾಸವನ್ನು ಅನುಭವಿಸಿದ್ದಾರೆ, ಪ್ರತಿಯೊಬ್ಬರು ಬದುಕಿನಲ್ಲಿ ಸನ್ಯಾಸ ಇದೆ ಅಂತ ಅವ್ರು ಹೇಳೋರು. ಹೇಗಂದ್ರೆ ಈಗ ನಾವು ಓದ್ತಾ ಕೂತ್ಕೊಂಡಿದ್ರೆ ಬಹಳ ಪ್ರೀತಿಯಿಂದ ಒಂದು ಪುಸ್ತಕ ಓದ್ತಾ ಕೂತ್ಕೊಂಡಿದ್ದೀವಿ ಅಂತ ಅನ್ಕೊಳ್ಳಿ, ಈ ನಿದ್ದೆ ಬರೋದೇ ಅವಾಗ. ಪುಸ್ತಕ ಹಿಡ್ಕೊಂಡು ಕೊಡ್ಲಿ ಮಕ್ಕಳೇ, ವಿದ್ಯಾರ್ಥಿಗಳೇ, ಅದು ಬರೋದು ಯಾವಾಗ ಅಂದ್ರೆ ಸೀರಿಯಲ್ ನೋಡ್ಬೇಕಾದ್ರೆ ಬರೋದಿಲ್ಲ, ಆಟ ಆಡ್ಬೇಕಾದ್ರೆ ಬರೋದಿಲ್ಲ, ತಿಂಡಿ ತಿನ್ಬೇಕಾದ್ರೆ, ಸ್ನೇಹಿತರ ಜೊತೆಗೆ ಅಡ್ಡಾಡ್ಬೇಕಾದ್ರೆ ಯಾವಾಗ ಬರ್ದಿರೋ ನಿದ್ರೆ ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡೆ ಬಂದ್ಬಿಡುತ್ತೆ ಕೂಡ. ವಿಷಯ ಮುಂದಿದೆ ನಮ್ದು. ಆ ನಿದ್ದೆ ಬಂದಾಗ ಪುಸ್ತಕ ಕೈ ಜಾರಿ ಹೋಗ್ತದೆ ನೋಡಿ. ಪುಸ್ತಕ ತ್ಯಾಗದ ಸಂಕಲ್ಪ ಇಲ್ಲ, ಅದು ಪ್ರೊಸೆಸ್ ತಾನಾಗಿ ಆಗ್ತದೆ, ಸಹಜವಾಗಿ ಆಗ್ತದೆ. ಕೃತ್ರಿಮವಾಗಿ ನಾವು ಅದನ್ನು ಮಾಡ್ಬೇಕಾಗಿಲ್ಲ. ನಿದ್ದೆ ಬಂತು, ಇನ್ನು ಪುಸ್ತಕ ಕೈಗಿಡ್ತಾನೆ, ಅದನ್ನ ಬೇಕಾಗಿಲ್ಲ. ನಿದ್ದೆಯೇ ಬಿಡಿಸ್ಕೊಳ್ತಾರೆ ಎಲ್ಲದನ್ನು ಕೂಡ. ಅವ್ರು ಮುಂದುವರೆದು ಹೇಳೋರು, ಈ ನಮ್ದು 108 ವ್ಯವಹಾರ ಇರ್ಬೋದು, ಮನೆ ಮಕ್ಕಳು ಸಂಸಾರ ಇರ್ಬೋದು, ರೋಷ ದ್ವೇಷ ಪ್ರತೀಕಾರ ಇರ್ಬೋದು, ಚೆಕ್ ಬುಕ್ ಪಾಸ್ಬುಕ್ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಎಲ್ಲ ಒಂದು ಕ್ಷಣದಲ್ಲಿ ನಿದ್ದೆ ಮಾಡಿ ಹೋಗ್ತಾರೆ, ಬಿಟ್ಟು ಹೋಗ್ತದಲ್ಲ. ಬಿಟ್ಟು ಹೋಗದೆ ಇದ್ರೆ ನಿದ್ದೆ ಬರೋದೇ. ಈಗ ಚೆಕ್ ಬುಕ್ ಪಾಸ್ಬುಕ್ ನೆನಪಾಗ್ತಾ ಇದ್ದಾರೆ ಆ ಹೊತ್ತಿನಲ್ಲಿ, ಅದೇ ಮುಂದುವರೆದ್ರೆ ನಿದ್ದೆ ಬರೋದೇ ಇಲ್ಲ. ನಿದ್ದೆ ಬರಬೇಕು ಅಂದ್ರೆ ಅದಿರಬಾರ್ದು. ಅದು ನಿದ್ದೆ ಬಂದಿದ್ದೇ ಹೋದಾದ್ರೆ ಉಳಿದಿದ್ದು ಎಲ್ಲವನ್ನೂ ಬಿಡಿಸ್ತದೆ. ಅವರು ಮತ್ತೂ ಮುಂದುವರೆದು ಹೇಳೋರು, ಈಗ ಮಲಗೋ ಕೋಣೆ ಬಹಳ ಚೆನ್ನಾಗಿ ಕಟ್ಕೊಂಡಿರ್ತೇವೆ ನಾವು, ಒಳ್ಳೆ ಮಂಚ, ಗಂಧದ ಮಂಚ ಹಾಕೊಂಡಿರ್ತೇವೆ ನಾವು, ಅಲ್ಲಿ ಮೆತ್ತಗಿನ ಹಾಸಿಗೆ, ಅದೇ ರೀತಿ ಅದಕ್ಕೆ ಸಲ್ಲುವಂತ ದಿಂಬು, ಒಳ್ಳೆ ಬದುಕೆ, ದಪ್ಪನೆಯ ಬದುಕೆ, ಸೊಳ್ಳೆ ಪರದೆ, ಸೊಳ್ಳೆ ಬಂದು ಕಚ್ಚಬಾರದು, ಇಷ್ಟೆಲ್ಲ ಮಾಡಿಕೊಂಡು ನಿದ್ದೆ ಬಂದ ಮೇಲೆ ಅದು ಯಾವುದ್ರ ಪರಿವೇ ಇಲ್ಲ. ಎಸಿ ಹಾಕೊಂಡಿರ್ಬೋದು, ಅದ್ರ ನಿದ್ದೆ ಬಂದ ಮೇಲೆ ಏನಾದ್ರು ಗೊತ್ತಾದ್ರು ಯಾವುದ್ರ ಪರಿವೆ ಅರಿವು ಇದೆಯಾ ಅಂದ್ರೆ ಯಾವುದ್ರದ್ದು ಇಲ್ಲ. ಇದ್ರೆ ನಿದ್ದೆ ಬರೋದು. ಒಂದು ವೇಳೆ ಅದನ್ನೇ ನಾವು ಅನುಭವಿಸುವಂತಾದ್ರೆ, ಈ ಹಾಸಿಗೆ ಮೆತ್ತಗಿದೆ, ಗಂಧದ ಮಂಚ ನನ್ನದು ಮಾತ್ರ ಇದೆ, ಬೇರೆ ಯಾರಲ್ಲೂ ಇಲ್ಲ, ಇವೆಲ್ಲ ಇದನ್ನೇ ನಾವು ಅನುಭವಿಸೋದಂತಾದ್ರೆ ನಿದ್ದೆ ಬರೋದೇ ಇಲ್ಲ. ಹಾಗಿದ್ರೆ ಇದರಲ್ಲಿ ಯಾತಕ್ಕೋಸ್ಕರ ಇರುವಂತದ್ದು ಅಂದ್ರೆ ಬಿಡ್ಲಿಕ್ಕೋಸ್ಕರ ಇರುವಂತದ್ದು. ಬಿಡ್ಬೇಕು ನಾವಿದೆ. ಈ ಬಿಡುವ ಪಾಠವನ್ನ ನಿದ್ದೆ ನಮಗೆ ಬಹಳ ಚೆನ್ನಾಗಿ ಕಲಿಸ್ತದೆ. ಯಾಕೆಂದ್ರೆ ಮನೆಗೂ ಒಂದನ್ನು ಬಿಟ್ಟು ಹೋಗಲೇಬೇಕು ಎಲ್ಲವನ್ನೂ. ಸಾವು ಅಂತ ಒಂದು ಬರುವಾಗ ಎಲ್ಲವನ್ನೂ ಬಿಟ್ಟು ಹೋಗ್ಬೇಕಾಗ್ತದೆ. ಹೀಗೆ ಕಲ್ತ್ಕೋ. ಪ್ರತಿನಿತ್ಯ ಒಂದು ರಿಹರ್ಸಲ್, ಬಿಡುವ ರಿಹರ್ಸಲ್ ನಿದ್ದೆ ಮೂಲಕ ಆಗುವಂಥದ್ದು ನಮಗೆ. ಹಾಗೆ ನಿದ್ದೆಯಂತಹ ಜಾಡ್ಯವೇ ಬಂದಾಗ ಇಂಥದ್ದೆಲ್ಲ ಆಗ್ತದೆ ಅಂತಾದ್ರೆ ರಾಮ ಭಾವ ಬಂದಾಗ ಏನಾಗ್ಬೇಕು? ಬಿಟ್ಟುಕೊಳ್ತು ಎಲ್ಲವೂ ಕೂಡ, ಬಿಡಿಸಿತು ಆ ಭಾವ. ಹಾತೊರೆಯುತ್ತಿದೆ ಜೀವ ಎನ್ನುವ ಭಾವ ಇದೆಯಲ್ಲ, ಅದು ಇವೆಲ್ಲವನ್ನೂ ಮಾಡಿತು. ಈಗ ನಿಮಗೆ ಕಳೆದ ಪಾಠದಲ್ಲಿ ಹೇಳಿದಾಗೆ ಹೆಂಡತಿ ಮಕ್ಕಳು ಕುಟುಂಬ ಪರಿವಾರ ಬಂಧು ಬಳಗ ಎಲ್ಲ ಬಂದು ಎಬ್ಸೋ ಪ್ರಯತ್ನ ಮಾಡ್ತಾರೆ ತಪಸ್ಸಿನಿಂದ ರತ್ನಾಕರಣನ್ನು. ವಿಧ ವಿಧವಾದ ಪ್ರಯೋಗಗಳನ್ನು ಮಾಡ್ತಾರೆ ಅವನ ಮೇಲೆ. ಇಮೋಷನಲ್ ಬ್ಲಾಕ್ ಮೇಲಿಂದ ಶುರು ಮಾಡಿ ನಾನಾ ತರದ ಪ್ರಯೋಗಗಳನ್ನು ಮಾಡ್ತಾರೆ ಅವನ ಮೇಲೆ. ಆದ್ರೆ ಒಂದು ಉತ್ತರ ಬರಲಿಲ್ಲ ಅವನ ಕಡೆಯಿಂದ. ಯಾಕೆಂದ್ರೆ ಇನ್ಯಾವುದೋ ರುಚಿ ಹೊತ್ತಿಬಿಟ್ಟಿದೆ. ರಾಮನಾಮ ರಸ ಲೀನವಾಗಲಿ, ಆ ಲೀನತೆ ಅದು ಬಂದಿದ್ದರಿಂದ ಅವನಿಗೆ ಅದು ಕೇಳ್ತೋ ಕೇಳಿಲ್ವೋ, ಕೇಳಿದ್ರು ಉತ್ತರ ಕೊಡ್ಬೇಕು ಅನ್ನಿಸ್ತೋ ಅನ್ನಿಸ್ಲಿಲ್ವೋ, ದೇವರೇ ಬಲ್ಲ. ಇಷ್ಟೊಂದು ಸತ್ಯ, ಉತ್ತರ ಬರಲಿಲ್ಲ ಆ ಕಡೆಯಿಂದ. ಹಾಗಾಗಿ ಭಾವವೇ ಇದ್ದಿದ್ರೆ, ಈಗ ತಮಾಷೆ ಹೇಳ್ತಾರೆ ಅಲ್ಲಿ ಕೆಲವು ಕಡೆ, ಈಗ ಸನ್ಯಾಸಕ್ಕೆ ಋಷಿಕೇಶದ ಶಿವಾನಂದ ಆಶ್ರಮದ ಬಗ್ಗೆ ಶಿವಾನಂದ ಮಾತುಗಳು ಕೇಳಿದೆ. ಅಲ್ಲಿ ಸನ್ಯಾಸಿಗಳು ಸನ್ಯಾಸ ತಗೊಳ್ಬೇಕು ಅಂತ ಬರೋರಿಗೆ ಪ್ರವೇಶದಲ್ಲಿ ಅಂತ ಒಂದು ಸ್ವಲ್ಪ ಜನ ಕೂರ್ತಾರೆ. ಯಾಕಂದ್ರೆ ಸೀದಾ ಸನ್ಯಾಸ ಅಂತ ತಗೊಂಡು ನಾವು ಮಾಡೋಕ್ಕಾಗದೇ ಇದ್ರೆ ಅಂತ ಪ್ರವೇಶದಲ್ಲಿ ಸ್ವಲ್ಪ ಜನ ಇರು ನೋಡ್ಕೊಳ್ಳೋಣ, ಆದ್ರೆ ಮಾಡ್ಬೋದು, ಇದ್ದಿದ್ರೆ ಇಲ್ಲ ಅಂತ ತಯಾರಾಗೋದಕ್ಕೆ. ಅದಕ್ಕೂ ಕೂಡ ಪ್ರವೇಶನರಿ ಹೋಯ್ತು. ಅದಕ್ಕೆ ಸನ್ಯಾಸಕ್ಕೂ ಕೂಡ ಒಂದು 6 ತಿಂಗಳು 2-3 ವರ್ಷ 2 ವರ್ಷ ಇರೋ ಹಾಗೆ ಒಂದೇ ವಾರದಲ್ಲಿ ಮನೆ ಉಪ್ಪಿನಕಾಯಿ ನೆನಪಾಗ್ತದೆ. ಒಂದು ವಾರ ಅನ್ನೋದು ತಡ, ಒಂದೇ ದಿನದಲ್ಲಿ ನೆನಪಾಗ್ತದೆ. ಉಪ್ಪಿನಕಾಯಿ ಒಂದು ಸಾಕು ಸನ್ಯಾಸದ ಇಚ್ಛೆಯನ್ನು ಹಿಂದಿರಿಸಲಿಕ್ಕೆ, ಸಾಕು ಇದು ಮನೆ ಬೇಕು ಅಂತ ಅನ್ಸಲಿಕ್ಕೆ ಒಂದು ಸಾಕು ಅಂತ ಒಂದು ಉದಾಹರಣೆ ಹೇಳಿದ್ರು ನಾವು. ಹಾಗೆ ಬಹಳ ಪ್ರಬಲ ಮತ್ತೆಲ್ಲ ಇಂದ್ರಿಯಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಅದು. ಹಾಗಾಗಿ ಕೃಷ್ಣ ಗೀತೆಯಲ್ಲಿ ಅದನ್ನೇ ಹೇಳ್ತಾನೆ, ಮತ್ತೆಲ್ಲ ಇಂದ್ರಿಯಗಳು ಹಿಂದಿರುಗಿ ಬಿಡ್ತಾರೆ,
ಈ ನಾಲಿಗೆ ಒಂದು ಪಡಿಸೋದಕ್ಕಿಂತ ಇದಕ್ಕೆ ಹೋಗೋದಿಲ್ಲ. ಅದು ಪರಂ ದೃಷ್ಟವಾಗಿ ಬರ್ತದೆ, ಅಲ್ಲಿವರೆಗೂ ಅದು ಇದಕ್ಕೆ ಹೋಗೋದಿಲ್ಲ ಅಂತ ಈ ನಾಲಿಗೆ ಚಪಲ ಅನ್ನುವಂಥದ್ದು ಅಂತ. ಹಾಗಾಗಿ ಈ ಸಾಮಾನ್ಯವಾಗಿ ಇಂಥದ್ದಕ್ಕೆಲ್ಲ ಹೋದವರಿಗೆ ಈ ಹೆಂಡತಿ ಮಕ್ಕಳು ಒಂದು ಇಮೋಷನಲ್ ಅಪೀಲ್, ಇಮೋಷನಲ್ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ರೆ, ನಾಳೆಯಿಂದ ನನ್ನ ಗತಿ ಏನು, ಯಾರನ್ನು ನೋಡ್ಕೊಳ್ಳೋರು ಅಂತ ಕೇಳಿದ್ರೆ ಯಾವ್ದು ಬೇಡ ಬೇಡ, ರಾಮನಿಗೆ ಕಾಯ್ದ ಅಂತ ಬಂದ್ಬಿಡೋದು ಈ ಕಡೆಗೆ. ಆದ್ರೆ ಅಲ್ಲಿ ಹಾಗಾಗಲಿಲ್ಲ ಅಂತ. ಕಾರಣ ಏನಂದ್ರೆ ಭಾವ. ಹಾಗಾಗಿ ಸನ್ಯಾಸದ ಬಗ್ಗೆ ಉಪನಿಷತ್ತುಗಳು ಹೇಳಿದ್ದು ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್. ಅಂತಹ ಭಾವ ಬಂದಾಗ ಹೊರಟು ಹೋಗುವುದು, ಅದು ಸನ್ಯಾಸ. ಅಷ್ಟು ತೀವ್ರವಾದ ಭಾವ ಬಂದಾಗ ಬಿಟ್ಟು ಹೋಗುವ ಎಲ್ಲವನ್ನು ಕೂಡ. ಅದು ಬರದೇ ಇದ್ರೆ ನೀನು ಬಿಟ್ಟು ಹೋಗಿರೋದೇ ಇಲ್ಲ, ಸುಮ್ಮನೆ ಅದು ಸನ್ಯಾಸ ಅಂತ ಕಾವಿ ಬಟ್ಟೆಯನ್ನ ಕಟ್ಕೊಂಡ ಮಾತ್ರಕ್ಕೆ ಸನ್ಯಾಸ ಬಂದಿರೋದಿಲ್ಲ, ಅದು ಕೆಲಸ ಮಾಡ್ತಾ ಇರ್ತದೆ ಹಿಂದಿನ ವಾಸನೆಗಳೆಲ್ಲ ಅಂತ. ಅದಾಗಿದ್ದು ಇದುವೇ ರತ್ನಾಕರನಿಗೆ ತೀವ್ರವಾದ ರಾಮಾಕಾಂಕ್ಷೆ. ಆದ್ರೆ ಜಪ ಮಾಡ್ತಾ ಇದ್ದಿದ್ದು ಮರ 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 ಜಪ ಮಾಡ್ತಾ ಇದ್ದಿದ್ದು ಮರ ಅಂತ ಉಪದೇಶ ಮಾಡಿದ್ರು. ನಮ್ಮ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದ್ದಾರೆ ಈ ಬಾರಿ ಕೂಡ, ಬಹಳ ಸರಸಕರವಾಗಿದೆ ಪ್ರಶ್ನೆ. ನಾರಾದ್ರು ಮರ ಹೇಳ್ಕೊಟ್ರು ವಾಲ್ಮೀಕಿ ರತ್ನಾಕರನಿಗೆ, ರಾಮ ಅಂತ ಹೇಳಿಕ್ ಬರಲಿಲ್ಲ, ಮರ ಅಂತ ಹೇಳ್ಕೊಟ್ರು. ಹರಿಕತೆ ಹೆಸರು ಹರಿಕತೆಯಲ್ಲಿ ಅದು ಬೇರೆ ಬೇರೆ ಕಡೆಗಳಲ್ಲಿ ಸುತ್ತಮುತ್ತ ಮರ ಗೊತ್ತು ಅವನಿಗೆ, ಕಾಡಾಗಿದ್ದರಿಂದ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಿದ್ದರಿಂದ ಮರ ಗೊತ್ತು. ಮರ ಅಂದ್ರೆ ಹೇಳೋಕ್ ಬಂತು, ರಾಮ ಅಂತ ಹೇಳೋಕ್ ಬರಲಿಲ್ಲ, ಮರ ಅಂತ ಉಪದೇಶ ಮಾಡಿದ್ರು ಅಂತ ಹೇಳೋ ಪದ್ಧತಿ ಇದೆ ಆಮೇಲೆ. ಆಕೆ ಕೇಳಿದ ಪ್ರಶ್ನೆ ಏನಂದ್ರೆ, ಆಗ ಕನ್ನಡ ಭಾಷೆ ಇತ್ತ ಆ ಕಾಲದಲ್ಲಿ, ತ್ರೇತಾಯುಗದಲ್ಲೂ ಕೂಡ ಹಿಂದಕ್ಕೆ ಇನ್ನು ಅಂತ ಕಾಲ ಅದು. ಕನ್ನಡ ಭಾಷೆ ಇದ್ದು ಆ ಊರು ಕನ್ನಡ ಭಾಷೆ ಆಗಿದ್ರೆ ಅದು ಬೇರೆ ಇದೆ. ವಾಲ್ಮೀಕಿ ರತ್ನಾಕರ ಘಟನೆ ನಡೆದ ಊರು ಉತ್ತರ ಭಾರತದಲ್ಲಿ ಎಲ್ಲೋ ಅಂತ ಅನ್ಕೊಂಡಿದೀವಿ ಅಂತ, ಅಲ್ಲಿ ಕನ್ನಡ ಇತ್ತ. ಮತ್ತೆ ಮರ 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 ಗೊತ್ತಿತ್ತು ಅಂದ್ರೆ ಏನು ರತ್ನಾಕರನಿಗೆ ಅಂತ ಕೇಳಿದಾರೆ ನಮ್ಮ ವಿದ್ಯಾರ್ಥಿಗಳು. ಅವ್ರು ಕೇಳುವ ಪ್ರಶ್ನೆಗಳು ಅದೇನು ಅಂದ್ರೆ ಸಾಮಾನ್ಯ ಕೇಳೋದಿಲ್ಲ. ಅದಕ್ಕೆ ಉತ್ತರ ಏನಂದ್ರೆ, ಈ ಮರ ಮರ ವೃಕ್ಷದ ಮರ ಅದನ್ನು ನೋಡಿ ಈ ಮರ ಮರ ಅಂತ ಉದ್ದೇಶ ಮಾಡಿದ್ರೆ ಅದು ಗೊತ್ತಿತ್ತು ಅನ್ನೋದು ಕನ್ನಡ ನಾಡು ಹೇಳಿರ್ತಕ್ಕಂಥ ಒಂದು ವಿಷಯ ಹೊರತು, ನಿಜಕ್ಕೆ ಹೋದ್ರೆ ಅವನಿಗೆ ಮರ ಗೊತ್ತು ಅಂದ್ರೆ ಮರಣ ಗೊತ್ತು. ರತ್ನಾಕರನಿಗೆ ಈ ಮರಣದ ಒಂದು ಭಾಗ ಮರ ಅಂದ್ರೆ, ಆ ಮರ ಸಾವಿಲ್ಲ, ಈ ಮರ ಅನ್ನೋದು ಸಾವನ್ನು ಹೇಳ್ತದೆ ಅಂತ. ಅದೊಂದು ಧಾತು ಕೂಡ ಮುರು ಪ್ರಾಣತ್ಯಾಗಿ ಧಾತು ಅದು. ಈ ಮುರು ಅನ್ನೋದೇ ಮರ ಅಂತ ಆಗ್ತಕ್ಕಂಥದ್ದು, ಸಾವನ್ನು ಹೇಳ್ತದೆ ಅದು ಆ ಶಬ್ದ ಅಂತ. ಹಾಗಾಗಿ ಮರಣ ಎನ್ನುವಾಗ್ಲೂ ಇದೆ ಅದು, ಆ ಮರ ಅನ್ನೋದು. ಅಮರ ಎನ್ನುವಾಗ್ಲೂ ಕೂಡ ಈ ಮರ ಭಾಗ ಇದೆ. ಆ ಅನ್ನೋದು ನ ಇಲ್ಲ ಅಂತ ಅನ್ನೋದನ್ನು ತೋರಿಸ್ತದೆ ಆ ಅನ್ನೋದು. ಅಮರ ಎನ್ನುವಾಗ್ಲೂ ಕೂಡ ಇದೆ ನೋಡಿ. ಮರ ಗೊತ್ತು ಅಂದ್ರೆ ಸಾವು ಗೊತ್ತು. ಸಾವು ಗೊತ್ತು ಅಂದ್ರೆ ಸತ್ತು ಗೊತ್ತು ಅಂತಲ್ಲ, ಸಾಯಿಸಿ ಗೊತ್ತು. ಹೇಳಿದ್ವಲ್ಲ, 7 ಬಂಡಿ ಯಜ್ಞೋಪವೀತವನ್ನ ಸ್ಮರಣಿಕೆಗಳು ಅಂತ ಇಟ್ಟಿದ್ದ ಅಂತ. ಇಷ್ಟು ಬ್ರಾಹ್ಮಣರನ್ನು ಕೊಂದೆ ಅಂತ ಅವನ ಲೆಕ್ಕ ಅದು ಅಂತ. ಅವ್ರು ಉಳಿದವ್ರ ಲೆಕ್ಕ ಬೇರೆ ಇದೆ ಅಂತ. ಅವನ ಕಣ್ಮುಂದೆ ಎಷ್ಟೋ ಸಾವುಗಳು ನಡೆದೋಗಿದ್ದಾರೆ, ಎಷ್ಟೆಷ್ಟೋ ಸಾವುಗಳು ನಡೆದೋಗಿದ್ದಾರೆ. ಅದು ಗೊತ್ತು ಅವನಿಗೆ. ಅದು ರಾಮ ಗೊತ್ತಿಲ್ಲ. ರಾಮ ಅಂದ್ರೆ ಅಮೃತತ್ವ, ಅದು ಅಮರತ್ವ, ಅದು ಸಾವಿಲ್ಲದ ಸ್ಥಿತಿ, ಅದು ಸಾವನ್ನು ಮೀರಿದ ಸ್ಥಿತಿ ಅದು. ಈಗ ರಾವಣ ಅಂದ್ರೆ ಸಾವು, ಹೋದಲ್ಲಿ ಬಂದಲ್ಲಿ ಸಾವು. ಆ ಸಾವಿಗೆ ಸಾವು ಕೊಟ್ಟವನು ರಾಮ. ನಮ್ಮ ಮಠದ ಗೀತೆ ಇದೆಯಲ್ಲ, ಇನ್ನಷ್ಟು ಬೇಕನ್ನ ಹೃದಯಕ್ಕೆ ರಾಮ, ರಾಮಕಥೆ ಕವಿ ಗಜಾಂಚಲ ಅದು. ಅದರಲ್ಲಿ ನನ್ನೊಡೆಯ ರಾವಣಗೆ ಸಾವು ಕೊಡು ರಾಮ, ಸಾವಿಗೆ ಸಾವನ್ನು ಕೊಡು, ಅಮೃತತ್ವವನ್ನು ಕೊಡು. ರಾವಣನೇ ಇದ್ರೆ ನಮ್ಮೊಳಗೆ ವಿಜೃಂಭಿಸ್ತಾ ಇದ್ರೆ ಅವನು ಸಾವನ್ನು ಕೊಡ್ತಾನೆ, ನಮಗೆ ಅವನು ಸತ್ತು ಬರುತ್ತೆ. ಅವನಿಗೆ ಸಾವನ್ನು ಕೊಡುವುದು, ಅಮೃತತ್ವವನ್ನು ಕೊಡುವುದು. ಹಾಗಾಗಿ ರಾಮ ಗೊತ್ತಿಲ್ಲ, ಮರ ಗೊತ್ತು ಅಂದ್ರೆ ಸಾವು ಗೊತ್ತು, ಅಮೃತತ್ವ ಗೊತ್ತಿಲ್ಲ, ಅಮೃತತ್ವ ಗೊತ್ತಿಲ್ಲ. ಈಗ ಅಮೃತಕ್ಕೋಸ್ಕರ ಅಮೃತತ್ವಕ್ಕೋಸ್ಕರ ಕೂತ್ಕೊಂಡಿದ್ದಾನೆ, ರಾಮನಿಗೋಸ್ಕರ ಕೂತ್ಕೊಂಡಿದ್ದಾನೆ. ಅರ್ಥ ಭಾವ ಅದು ಅಂತ. ಹೀಗಿತ್ತು ಸನ್ನಿವೇಶ ಅಲ್ಲಿ. ಆದ್ರೆ ಬರ್ತಾ 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 ಮರ ಹೋಗಿ ರಾಮ ಆಯ್ತು ಆಗ್ತದೆ. ನಾವು ನೀವಾದ್ರೂ ಕೂಡ ಈ ಮರ ಮರ ಅಂತ ಶುರು ಮಾಡಿಕೊಂಡ್ರೆ ರಾಮ 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 ಅಂತ ಆಗ್ತದೆ. ಯಾವಾಗ ಆಗ್ತದೆ? ಭಾವ ಇದ್ರೆ ಮಾತ್ರ.
ಈ ರಾಮ ಎನ್ನುವ ಭಾವ ಇದ್ರೆ ಮಾತ್ರವೇ ನಿಮ್ಗೆ ರಾಮ ರಾಮ ಅಂತ ಆಗೋದು. ಇದ್ರೆ ಮರ ಮರ ಅಂತಲೇ ಇರ್ಬೋದು ಆಮೇಲೆ ಕೊಡೋದು ಇಲ್ವಾ? ಆಲೋಚನೆ ಮಾಡಿ ನೀವು ಬೇಕಾದ್ರೆ. ನೀವು ರಾಮ ಅಂತ ಕಲ್ಪಿಸಿಕೊಂಡ ಕ್ಷಣದಿಂದ ರಾಮ ರಾಮ ಅಂತ ಆಗ್ತದೆ ನಿಮಗೆ. ವಾಲ್ಮೀಕಿಗೆ ಆ ಭಾವ ಇತ್ತು ನೋಡಿ. ರಾಮ ಅನ್ನೋ ಶಬ್ದ, ವ್ಯಕ್ತಿ, ವ್ಯಕ್ತಿತ್ವ, ಅವತಾರ ಇದೆಲ್ಲ ಗೊತ್ತಿಲ್ಲದೆ ಇದ್ರು ಅಷ್ಟು ತೀವ್ರವಾದ ಭಾವ ಅವನೊಳಗೆ ಇದ್ದಿದ್ದರಿಂದ ಅದು ಹಿಂದೂ ಮುಂದಾದ ನಂತರವನ್ನು ಸರಿಪಡಿಸಿತು. ತಾನಾಗಿ ಈ ಮರ ಮಂತ್ರ ಬರುತ್ತಾ ರಾಮ ಮಂತ್ರವಾಗಿ ಪರಿವರ್ತಿತವಾಯಿತು. ಏನಾಗಂದ್ರೆ ಇಲ್ಲ, ಈ ರಾಮ ಇದ್ದಾನಲ್ಲ, ನೀವು ಹಿಂದೂ ಮುಂದಾಗಿ ಹೇಳಿದ್ರು ಕೂಡ ಅವನು ತನ್ನನ್ನು ತಾನು ಸರಿಪಡಿಸ್ಕೊಳ್ತಾನೆ. ನೀವು ಹಿಂದೂ ಮುಂದೆ ಮಾಡಿದ್ರು ಕೂಡ ನಿಮ್ಮನ್ನು ಸರಿಪಡಿಸ್ತಾನೆ. ಹಿಂದೂ ಮುಂದಾದ ಬದುಕನ್ನು ಅದು ಮತ್ತೆ ಸರಿ ಮಾಡಬಲ್ಲದು. ಹಿಂದೂ ಮುಂದಾದ ಮನಸ್ಸನ್ನು ಅದು ಮತ್ತೆ ಸರಿ ಮಾಡಬಲ್ಲದು. ಅದಕ್ಕಿರುವ ಶಕ್ತಿ, ಆ ರಾಮನ ವ್ಯಕ್ತಿತ್ವಕ್ಕೆ, ರಾಮನ ಕಥೆಗೆ ಇರುವ ಶಕ್ತಿ, ರಾಮ ಜಪಕ್ಕೆ, ಆ ತತ್ವಕ್ಕೆ ಇರುವ ಶಕ್ತಿ ಎಂಥದ್ದು ಅಂದ್ರೆ ಅದ್ರ ಕೆಲಸವೇ ಅದು. ಏನೇನು ಹಿಂದೆ ಮುಂದಾಗಿದೆ ನಮ್ಮ ಜೀವನದಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥದ್ದು. ಬೆಕ್ಕನ್ನು ನೀವು ತಲೆ ಕೆಳಗಾಗಿ ಕೆಳಗೆ ಎಸಿದ್ರೆ ಅದು ಪುನಃ 4 ಕಾಲ ನಿಂತ್ಕೊಳ್ತಕ್ಕಂಥದ್ದು. ಮನುಷ್ಯನಿಗೆ ಹಾಗಾಗ್ತದೆ ಇಲ್ವ? ಅದು ಬೆಕ್ಕು ಮಾತ್ರ ಮೇಲಿಂದ ಕೆಳಗೆ ಎಸಿದ್ರೆ ಅದು 4 ಕಾಲ ಮೇಲೆ ನಿಂತ್ಕೊಳ್ಳೋದು. ಮತ್ತು ಈ ಕುಬೇರನಿಗೆ ಏನಿರಬೇಕು, ಹಿಂದೆ ಮುಂದಾಗಿ ಹಿಡಿದು ಅದೇ ಅದು. ಕುಬೇರನಿಗೆ ಏನಿರಬೇಕು, ಅನೇಕ ಸಂಗತಿಗಳಿದೆ. ಹೀಗೆ ಇದು ಕೆಲವೊಂದು ವಿನೋದ ಸಂದರ್ಭಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ರಾಮನ ಶಕ್ತಿ ಎಂಥದ್ದು ಅಂದ್ರೆ, ನೀವು ಹಿಂದೂ ಮುಂದೆ ಹೇಳಿದ್ರೆ ಅವನು ಸರಿಯಾಗೋದು ಮಾತ್ರ ಅಲ್ಲ, ನಮ್ಮನ್ನು ಕೂಡ ಸರಿಪಡಿಸ್ತಾನೆ. ಹಾಗಾಗಿ ಅದು ಹಾಗಾಗಿರ್ತಕ್ಕಂಥದ್ದು. ಉದ್ದೇಶವು ಸರಿಯಾಗಿತ್ತು, ಸಂಕಲ್ಪವು ತೀವ್ರವಾಗಿತ್ತು, ಉದ್ದೇಶವು ಸಮರ್ಪಕವಾಗಿತ್ತು. ರಾವಣ ತಪಸ್ಸು ಮಾಡ್ತಾನೆ, ಉದ್ದೇಶ ಸರಿ ಇರಲಿಲ್ಲ, ಅದಲ್ಲ. ಉದ್ದೇಶ ಸರಿ ಇದ್ದು ಸಂಕಲ್ಪ ತೀವ್ರವಾಗಿದ್ರೆ ಉಳಿದ ವ್ಯತ್ಯಾಸಗಳು ಏನಿದ್ರು ಸರಿಯಾಗ್ತದೆ ತಾನಾಗಿ. ಭಾವ ತೀವ್ರವಾಗಿದ್ರೆ ವಿಧಿವಿಧಾನಗಳು ವ್ಯತ್ಯಾಸ ಇದ್ರು ಕೂಡ, ವಿಧಿವಿಧಾನಗಳಲ್ಲಿ ಆ ಪ್ರಕ್ರಿಯೆಗಳಲ್ಲಿ ಏರುಪೇರುಗಳಿದ್ರೆ ಭಾವ ಸರಿ ಮಾಡ್ತದೆ ಅವೆಲ್ಲವನ್ನು ಕೂಡ, ಅಥವಾ ತುಂಬಿಕೊಡ್ತದೆ ಆ ಕೊರತೆಯನ್ನು ಎಂಬುದಕ್ಕೆ ಇದು ಬಹುದೊಡ್ಡ ನಿದರ್ಶನ. ಹಾಗಾಗಿ ಮರ ಮಂತ್ರ ರಾಮ ಮಂತ್ರವಾಯಿತು. ರತ್ನಾಕರ ವಾಲ್ಮೀಕಿ ಆಗತೊಡಗಿದ. ಆ ವ್ಯಕ್ತಿತ್ವ ಬದಲಾಯಿತು, ತುಂಬಾ ಬದಲಾಯಿತು. ಎಷ್ಟು ಬದಲಾಂದ್ರೆ ಹಿಂದೂ ಮುಂದೆ ಎನ್ನುವಷ್ಟು ಬದಲಾಯಿತು. ಆದ್ರೆ ಇನ್ನು ರಾಮನ ಪರಿಪೂರ್ಣ ಸಾಕ್ಷಾತ್ಕಾರ ಏರ್ಪಟ್ಟಿಲ್ಲ, ಇನ್ನೂ ಏರ್ಪಟ್ಟಿಲ್ಲ. ಯಾಕೆಂದ್ರೆ ಅದಕ್ಕಿನ್ನೂ ಸಮಯ ಬೇಕು. ಈಗ ಪ್ರಕೃತಿ ಸಿದ್ಧ ಆಗ್ತಾ ಇದೆ. ಹಿಂದೂ ಮುಂದಾದ ಪ್ರಕೃತಿ ಸರಿಯಾಗಿದೆ. ಈಗ ಆ ಪ್ರಕೃತಿಯಲ್ಲಿ ಪುರುಷನ ಉದಯ ಆಗ್ಬೇಕಾದ್ರೆ ಇನ್ನಷ್ಟು ತೀವ್ರವಾದ ತಪಸ್ಸು ಇನ್ನಷ್ಟು ಕಾಲ ನಡೀಬೇಕು. ಅದೇ ತೀವ್ರತೆ ತಪಸ್ಸು ಅಂತ ಅನ್ಕೊಳ್ಳಿ ನಿಲ್ಬೇಕಾದ್ರೆ, ಆದ್ರೆ ದೀರ್ಘಕಾಲ ಇನ್ನಷ್ಟು ಕಾಲ ನಡಿಬೇಕು. ಅದು ನಡೀತಾ ಇತ್ತು. ಅದು ನಡೀತಾ 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 ಬದಲಾವಣೆಗಳು ಬಂತು. ಬದಲಾವಣೆ ಅವನಲ್ಲಿ ಬಂತು, ಬದಲಾವಣೆ ಅವನ ಬದುಕಿನ ವಿಧಾನದಲ್ಲಿ ಬಂತು, ಬದಲಾವಣೆ ಪ್ರಕೃತಿಯಲ್ಲಿ ಬಂತಂತೆ, ಬದಲಾವಣೆ 3 ಲೋಕದಲ್ಲಿ ಬಂತು. ಯಾಕೆಂದ್ರೆ ಲೋಕದಲ್ಲಿ ಬದಲಾವಣೆ ತರಬಲ್ಲ ಕಾವ್ಯ ಬಂದರೆ ಉದಯವಾಗಬೇಕಾಗಿದೆ. ಯುಗಗಳ ಕಾಲ ತಾನು ಉಳಿದು ಜಗತ್ತನ್ನು ಬದಲಾವಣೆ ಮಾಡಬಲ್ಲ, ಜೀವಗಳ ಜೀವನದ ರೀತಿಯನ್ನೇ ಬದಲಾವಣೆ ಮಾಡಬಲ್ಲಂತ ಮಹಾಕಾವ್ಯದ ಉದಯ ಆಗಬೇಕಾಗಿದೆ. ಹಾಗಾಗಿ ಬದಲಾವಣೆಗಳ ಮಹಾಪರ್ವ ಅದು ನಡೀಬೇಕಾಗಿದೆ, ಅದು ನಡೀತಾ ಇದೆ. ಹಾಗಾಗಿ ವಿಚಿತ್ರವಾದ ಬದಲಾವಣೆಗಳು ಉಂಟಾದವು. ಆ ಬದಲಾವಣೆಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ. ಅವನಲ್ಲಿ ಏನು ಬದಲಾವಣೆ ಆಯಿತು, ಅವನನ್ನು ನೋಡಿ ಜಗತ್ತೆಲ್ಲ ಬದಲಾಗಿ ಇಂದ್ರನವರೆಗೂ ವಿಷಯ ತಲುಪಿ ಏನೆಲ್ಲ ಪ್ರಯತ್ನಗಳು ನಡೆದು ಆ ತಪಸ್ಸನ್ನು ತಪ್ಪಿಸಲಿಕ್ಕೆ, ಆ ತಪಸ್ಸನ್ನ ಭಂಗಪಡಿಸಲಿಕ್ಕೆ ಏನೆಲ್ಲ ಪ್ರಯತ್ನಗಳು ನಡೆದು ಅದನ್ನು ಮೀರಿ ಭಾವ ಹೇಗೆ ನಿಂತಿತ್ತು, ಭಾವ ಹೇಗೆ ಗೆದ್ದಿತ್ತು ಎಂಬುದನ್ನ ಮುಂದಿನ ಪಾಠದಲ್ಲಿ ಅವಲೋಕನ ಮಾಡೋಣ. ಇಲ್ಲಿ ನಾವು ಈ ಒಂದು ಭಾವ ತೀವ್ರತೆಯಲ್ಲಿ, ಭಾವದ ಒಂದು ಅತಿಶಯದ ಅವಸ್ಥೆಯಲ್ಲಿ ಪರಿವರ್ತನೆ ಮಾಡೋಣ. ಮಕ್ಕಳೇ, ಇನ್ನೊಮ್ಮೆ ನಾನು ನಿಮ್ಗೆ ನೆನಪಿಸ್ತಕ್ಕಂಥದ್ದು, ಇನ್ನು ಮೇಲೆ ನಾವು ಮಾತನಾಡುವ ರೀತಿ ಬದಲಾಗಬೇಕು, ಅಲ್ಲಿ ಭಾವ ತುಂಬಬೇಕು. ಜಪ ಮಾಡುವ ರೀತಿ ಬದಲಾಗಬೇಕು, ಅಲ್ಲಿ ಭಾವ ತುಂಬಬೇಕು. ಏನಾದರೂ ಮಾಡಿದ್ರೆ ಭಾವ ತುಂಬಿ ಮಾಡಬೇಕು, ಇಲ್ಲದಿದ್ರೆ ಮಾಡಬಾರ್ದು. ಸಂಧ್ಯಾ ವಂದನೆ ಕೂತಿರ್ತೇವೆ, ಭಾವ ಇರ್ತದೆ ನಮಗೆ, ಆ ಸಂಧ್ಯಾ ವಂದನೆಗೆ ಫಲ ಬರೋದಿಲ್ಲ. ಭಜನೆ ಮಾಡ್ತಾ ಇರ್ತೇವೆ, ಭಾವ ಇರ್ತದೆ. ಜಪ ಮಾಡ್ತಾ ಇರ್ತೇವೆ, ಭಾವ ಇರ್ತದೆ. ಓದ್ತಾ ಇರ್ತೇವೆ, ಭಾವ ಇದ್ರೆ
ಓದು ಬಹುವಿಧವಾದ ಫಲವನ್ನು ಕೊಟ್ಬಿಡ್ತದೆ. ಅಮ್ಮನ ಅಮ್ಮ ಇನ್ನೊಂದು ಭಾವ ಬೇಕು ಅಂತ, ಅಮ್ಮ ನಿಮ್ಮನ್ನು ನೋಡುವ ರೀತಿ ಬೇರೆ ಆಗ್ಬೋದು, ಆ ಭಾವದಿಂದ ಇದನ್ನ ಭಾವಿಸಿದ್ರೆ, ಹೇಳಿದ್ರೆ, ಮಾಡಿದ್ರೆ. ಹಾಗಾಗಿ ಭಾವ ತುಂಬಿದ್ರೆ ಬದುಕಿಗೆ ಜೀವ ತುಂಬುತ್ತದೆ. ಹಾಡಿಗೂ ಭಾವ ತುಂಬಲಿ, ಹಾಡನ್ನು ಕೇಳುವ ಕಿವಿಗೂ ಹಾಡುವ ಕಂಠಕ್ಕೂ ಭಾವ ತುಂಬಲಿ, ಮತ್ತು ಬದುಕಿಗೂ ಕೂಡ ಭಾವ ತುಂಬಲಿ ಎನ್ನುವುದು ಇಂದಿನ ಮುಖ್ಯ ಪಾಠ. ಅದು ತುಂಬಿದ್ರೆ ನೀವು ರತ್ನಾಕರನಾಗಿದ್ರು ಕೂಡ ವಾಲ್ಮೀಕಿ ಆಗ್ತೀರಿ. ಹರೇ ರಾಮ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾ ಮಂಗಲಂ ಮಂಗಲಂ